Varadaraj, you can Okay. give a introduction, followed by our president welcoming the today's guest, and the Thank you. speaker will spend his time. Thank you. Thank you. Thank you. Varadaraj, please. Okay. So, good evening, friends. I welcome all the participants to this 47th session of e-Sambhashane, which is an informative and educative program guided by our President, Sri Narayan Swami sir, and coordinated by our friend Kodandram. Today's topic is very, very unique, and the speaker is also very distinguished speaker we have today. The topic is Gamaka Kale Undu Sodarana Bhashana. Friends, Gamaka means singing our old epics melodiously with its explaining its meaning. So it is exclusively a Karnataka or Kannada form of literary art. So it is better to switch over to Kannada for better appreciation of the topic. ಸ್ನೇಹಿತರೆ, ಇವತ್ತಿನ ವಿಷಯ ಗಮಕ ಕಲೆ ಒಂದು ಸೋದಾಹರಣ ಭಾಷಣ. ತುಂಬಾ ವಿಶಿಷ್ಟವಾದ ವಿಷಯ ಇವತ್ತು. ಅಷ್ಟೇ ವಿಶಿಷ್ಟವಾದ ನಮ್ಮ ಇವತ್ತಿನ ಅತಿಥಿ ಉಪನ್ಯಾಸಕರು MR ಸತ್ಯನಾರಾಯಣ ಅವರು ನಮಗೆ ಸಿಕ್ಕಿರುವುದು ನಮ್ಮ ಸೌಭಾಗ್ಯ. ಗಮಕ ಅಂತ ಅಂದ್ರೆ ನಮ್ಮ ಪ್ರಾಚೀನ ಕಾವ್ಯಗಳಾದ ಮಹಾಭಾರತ, ರಾಮಾಯಣ, ಆಮೇಲೆ ಹರಿಶ್ಚಂದ್ರ ಕಾವ್ಯ, ಸ್ವಲ್ಪ ಮಟ್ಟಿಗೆ ನಮ್ಮ ದಾಸ ಸಾಹಿತ್ಯ, ಇದನ್ನ ರಾಗಬದ್ಧವಾಗಿ, ಶ್ರುತಿಬದ್ಧವಾಗಿ, ಲಯಬದ್ಧವಾಗಿ ಹಾಡುವುದು, ಹಾಗೆ ಅದರ ಅರ್ಥ ವಿವರಣೆ. ಸೊ ಇಲ್ಲಿ ವಾಚನ ಮತ್ತೆ ವ್ಯಾಖ್ಯಾನ ಎರಡು ಒಟ್ಟೊಟ್ಟಿಗೆ ಆಗತ್ತೆ. ವಾಚನ ಮಾಡೋರನ್ನ ಗಮಕಿಗಳು ಅಂತ ಹೇಳ್ತಾರೆ, ಅರ್ಥ ಹೇಳೋರನ್ನ ವ್ಯಾಖ್ಯಾನಕಾರರು ಅಂತ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಎರಡನ್ನು ಒಬ್ಬರೇ ನಿರ್ವಹಿಸುವ ಪ್ರಸಂಗಗಳು ಕೂಡ ನಡೆದಿದೆ. ಈ ಗಮಕ ಅನ್ನೋ ಪದ ಸಂಸ್ಕೃತದ ಧಾತು ಗಮ್ಮಿಂದ, ಅಂದ್ರೆ ಹೋಗು ಅಥವಾ ತಲುಪಿಸು, ಅಂದ್ರೆ ಇಲ್ಲಿ ಭಾವವನ್ನ ಅಥವಾ ಅರ್ಥವನ್ನ ಕೇಳುವವರ ಹೃದಯಕ್ಕೆ ತಲುಪಿಸುವುದು. ಆದ್ರಿಂದ ಇದಕ್ಕೆ ಗಮಕ ಅಂತ ಕೂಡ ಬಂದಿರಬಹುದು. ಆಮೇಲೆ ಸಂಗೀತದಲ್ಲಿ ಗಮಕ ಅಂತಂದ್ರೆ ಎರಡು ಸ್ವರಗಳ ನಡುವಿನ ಒಂದು ಆಕರ್ಷಕ ಏರಿಳಿತ. ಸೊ ಆದ್ರಿಂದ ಇದು ಸಂಗೀತನು ಇದರಲ್ಲಿ ಸೇರಿರೋದ್ರಿಂದ ಇದು ಸಂಗೀತ ಹಾಗೂ ಸಾಹಿತ್ಯದ ಸಮ್ಮಿಳನ. ಗಮಕ ಕಲೆ ಅನ್ನೋದು ಸಂಗೀತ ಜ್ಞಾನನೂ ಇರಬೇಕು, ಸಾಹಿತ್ಯದ ಜ್ಞಾನನೂ ಇರಬೇಕು. ಆವಾಗ ಒಂದು ಒಳ್ಳೆಯ ಗಮಕ ನಮ್ಗೆ ಒದಗತ್ತೆ. ಹಾಗೇನೆ ಇದರಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಕಾವ್ಯದ ರಸ ಅನುಭವ, ಅಂದ್ರೆ ಅದು ಕರ್ಣ ರಸ ಆಗಿರ್ಬೋದು, ವೀರ ರಸ, ಶೃಂಗಾರ ರಸ, ಈ ರಸಗಳನ್ನ ಮೂಲ ಕಾವ್ಯದ ಅಥವಾ ಕವಿಯ ಆಶಯಕ್ಕೆ ಚ್ಯುತಿ ಬರದಂತೆ ಅದನ್ನ ಮುಟ್ಟಿಸುವುದು, ಕೇಳುವರ ಹೃದಯಕ್ಕೆ ಮುಟ್ಟಿಸುವುದು ಗಮಕ ಕಲೆಯ ಒಂದು ಅದರ ಶಕ್ತಿ ಅದರಲ್ಲಿ ಅಡಗಿರುತ್ತೆ. ವ್ಯಾಖ್ಯಾನಕಾರರು ಕೂಡ ತುಂಬಾ ಸಾಹಿತ್ಯ ಜ್ಞಾನ ಉಳ್ಳವರಾಗ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವು ಕಡೆ ಪದ ವಿಂಗಡಣೆ ಮಾಡ್ಬೇಕಾಗತ್ತೆ, ಅಕ್ಷರ ವಿಂಗಡಣೆ ಮಾಡ್ಬೇಕಾಗತ್ತೆ. ಅದನ್ನ ಸುಲಭವಾಗಿ ಅರ್ಥ ಮಾಡಿಸೋದಿಕ್ಕೆ ಅದರ ಕಾವ್ಯದ ಒಂದು ಸೊಗಸು ಅಥವಾ ಸೊಬಗನ್ನ ನಮ್ಗೆ ಅರ್ಥ ಆಗ್ಬೇಕಾದ್ರೆ ವಾಚನ ಮಾಡಿದರ ನಂತರ ಆ ಪದಗಳನ್ನ ವಿಂಗಡಿಸಿ ಅದನ್ನ ಹೇಳೋದ್ರಲ್ಲಿ ಅದರ ಒಂದು ಕಲೆ ಅಡಗಿದೆ. ಹಾಗಾಗಿ ಈ ಒಂದು ಸಂಗೀತ ಮತ್ತು ಸಾಹಿತ್ಯ ಸೇರಿರುವಂತ ಈ ಒಂದು ವಾಣ್ಮಯ ಕಲೆ ಕನ್ನಡ ಸಾಹಿತ್ಯದ ಒಂದು ವಿಶೇಷ ಪ್ರಕಾರ. ಇದು ಒಂದು ಕಾಲದಲ್ಲಿ ತುಂಬಾನೇ ಸರಳವಾದ ಮತ್ತು ಎಲ್ಲರಿಗೂ ಎಟುಕುವಂತ ಕಲೆಯಾಗಿತ್ತು. ಸಾಮಾನ್ಯವಾಗಿ ನಾವು ಚಿಕ್ಕಂದಿನಲ್ಲಿ ಎಲ್ಲ ಸುಸಂಸ್ಕೃತರ ಮನೆಯಿಂದ ಸಂಜೆ ವೇಳೆ ಮಹಾಭಾರತದ ಕುಮಾರವ್ಯಾಸ ಭಾರತದ ಸ್ತೋತ್ರ ಗೀತೆಯಾದ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ನಮ್ ಕಿವಿಗಳಿಗೆ ಬೀಳ್ತಾ ಇತ್ತು. ಹಾಗೇನೇನೆ ಕುಮಾರವ್ಯಾಸ ತನ್ನ ಕಾವ್ಯದ ಹೆಗ್ಗಳಿಕೆ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಇದನ್ನ ನಮ್ ಕಿವಿಗಳ ಮೇಲೆ ಬೀಳ್ತೇವೆ ನೋಡಿ. ನಾನು ಸಣ್ಣ ಹುಡುಗ ಇದ್ದಾಗ ಕೇಳಿದ್ನ ಇದನ್ನ. ಈಗಲೂ ನನ್ನ ಮನಸ್ಸಲ್ಲಿ ಅದು ಅಚ್ಚಳಿದೆ ಉಳಿದಿದೆ ಅಂತಂದ್ರೆ ಅದು ಗಮಕ ಕಲೆಯ ಒಂದು ಸೊಗಸು ಅದು. ಸೊ ಹೀಗಾಗಿ ನಮಗೆ ಸಾಮಾನ್ಯವಾಗಿ ಗಮಕ ಕಲೆಗೆ ಆಧಾರವಾಗಿರೋದು ತೊರವೆ ರಾಮಾಯಣ, ಕುಮಾರವ್ಯಾಸ ಭಾರತ, ಆಮೇಲೆ ಹರಿಶ್ಚಂದ್ರ ಕಾವ್ಯ, ಈ ತರ ಕಾವ್ಯಗಳು ಗಮಕ ಕಲೆಗೆ ವಿಶಿಷ್ಟವಾದ ಒಂದು ಸಾಮಗ್ರಿಯನ್ನ ಒದಗಿಸ್ತಾ ಬಂದಿದೆ.
ಇದು ಇಷ್ಟು ಸರಳವಾದ ಮತ್ತು ಸೊಗಸಾದ ಒಂದು ಗಮಕ ಕಲೆ ರಾಜಮನ್ನಣೆಯನ್ನು ಕೂಡ ಹಿಂದೆ ರಾಜಾಶ್ರಯವನ್ನು ಕೂಡ ಪಡೆದಿತ್ತು, ರಾಜಾಶ್ರಯ ಸಿಕ್ಕಿತ್ತು, ಜನಗಳ ನಮ್ಮ ಸಾಮಾನ್ಯ ಜನರ ಒಂದು ಮನ್ನಣೆ ಕೂಡ ಇದಕ್ಕೆ ಸಿಕ್ಕಿತ್ತು. ಹೇಗೆ ಅಂತಂದ್ರೆ ನಮ್ಮ ಈ ಕವಿರಾಜ ಮಾರ್ಗದಲ್ಲಿ ಹೇಳಿದ ಹಾಗೆ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅನ್ನೋ ಮಾತಿಗೆ ಉದಾಹರಣೆಯಾಗಿ ಈ ಗಮಕ ಕಲೆಯನ್ನ ಕೇಳಿದಂತ ನಿರುಕ್ಷರ ಕುಕ್ಷಿಗಳು ಕೂಡ ನಮ್ಮ ಮಹಾಭಾರತ, ರಾಮಾಯಣ, ಹರಿಶ್ಚಂದ್ರ ಕಾವ್ಯದಂತ ಮಹಾನ್ ಕೃತಿಗಳ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ, ಸ್ವಲ್ಪ ಮಟ್ಟಿನ ಜ್ಞಾನ ಆದ್ರೂ ಕೂಡ ಎಲ್ಲ ಸಾಮಾನ್ಯ ಜನರಿಗೂ ಹಿಂದೆ ಇರ್ತಾ ಇತ್ತು. ಅದಕ್ಕೆ ಕಾರಣ ನಮ್ಮ ಗಮಕ ಕಲೆ ಅಂತ ಒಂದು ಕಲೆ. ಹೀಗಾಗಿ ಇದೇನಾಗುತ್ತೆ ಮುಂದೆ ಬರ್ತಾ ಬರ್ತಾ ಈ ನಮ್ಮ ಈ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕ್ರಾಂತಿ ಅಂತ ಅವ್ರು ಹೇಳ್ಕೊಂತಾರೆ. ನವ್ಯ ಸಾಹಿತ್ಯ, ನವೋದಯ ಸಾಹಿತ್ಯ, ಬಂಡಾಯ ಸಾಹಿತ್ಯ ಅಂತ ಇವೆಲ್ಲ ನಾನಾ ಪ್ರಕಾರಗಳು ಬಂದ್ಬಿಟ್ಟು ಈ ನಮ್ಮ ಪ್ರಾಚೀನ ಕಲೆಗಳಾದಂತ ಈ ಗಮಕ ಕಲೆ ಇಂಥವಕ್ಕೆ ಒಂದು ಸ್ವಲ್ಪ ಆಸಕ್ತಿ, ಅಭಿರುಚಿ ಜನರಲ್ಲಿ ಕಮ್ಮಿ ಆಗ್ತಾ ಬಂದು, ಅದರಲ್ಲೂ ಆಮೇಲೆ ಏನಾಗೋಯ್ತು, ಭಾವಗೀತೆಗಳು, ಆಮೇಲೆ ಈ ಚಲನಚಿತ್ರ ಗೀತೆಗಳು, ತುಂಬಾ ಕೀಳು ಸಾಹಿತ್ಯ, ಕೀಳು ಅಭಿರುಚಿಯ ಈ ಚಲನಚಿತ್ರ ಗೀತೆಗಳು ಇವೆಲ್ಲ ಬಂದ್ಬಿಟ್ಟು ಸ್ವಲ್ಪ ನಮ್ಮ ಈ ಗಮಕ ಕಲೆ ಅಂತ ಕಲೆಗಳಿಗೆ ಪ್ರೋತ್ಸಾಹ, ಮನ್ನಣೆ ಕಮ್ಮಿ ಆಗ್ತಾ ಬಂತು. ಈ ಒಂದು ಗಮಕ ಕಲೆಯನ್ನ ಇದ್ ಮಾಡ್ಬೇಕು ಅಂತಾನೆ ನಮ್ಮ ಕರ್ನಾಟಕ ಸರ್ಕಾರ ಪುನರುಜ್ಜೀವನಗೊಳಿಸ್ಬೇಕು ಈ ಗಮಕ ಕಲೆನೆ ಅಂತಾನೆ ಕರ್ನಾಟಕ ಗಮಕ ಪರಿಷತ್ ಅಂತ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸಿ ಅದರ ಪುನರುಜ್ಜೀವನಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಂತ ಒಂದು ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾದವರೇ ಇವತ್ತಿನ ನಮ್ಮ ಅತಿಥಿ ಉಪನ್ಯಾಸಕರಾದ ಮಾನ್ಯರಾದ ಸತ್ಯನಾರಾಯಣರವರು. ಅವರು ಅದರ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ನಮ್ಮಲ್ಲಿ ಅನೇಕ ಗಮಕಗಳು, 100 ಜನ ಗಮಕಗಳು ಆಗೋಗಿದ್ದಾರೆ ನಮ್ಮ ಕನ್ನಡದಲ್ಲಿ 19ನೇ ಶತಮಾನದಲ್ಲಿ. ಉದಾಹರಣೆಗೆ ಬಸಪ್ಪ ಶಾಸ್ತ್ರಿಗಳು, ಗೌರಿ ದೇವಳು ನರಸಿಂಹ ಶಾಸ್ತ್ರಿ, ಮುಳಿಯ ತಿಮ್ಮಪ್ಪಯ್ಯ, ಆಮೇಲೆ ಕೆಲವು ಹೆಣ್ಮಕ್ಳು ಆಡಿನ ನಾಗಮ್ಮ, ಮಂಜೇಶ್ವರ ರಮಾಬಾಯಿ, ಹೀಗೆ. ಆಮೇಲೆ 20ನೇ ಶತಮಾನಕ್ಕೆ ಬಂದ್ರೆ ಎನ್ ಚನ್ನಬಸಪ್ಪ, ಶ್ರೀಮತಿ ಶಕುಂತಲಾಬಾಯಿ, ಶ್ರೀಮತಿ ಗೌರಮ್ಮ ನಾಗರಾಜ್, ಡಾಕ್ಟರ್ ವಿಜಯಮಾಲಾ ರಂಗನಾಥ್, ಹೀಗೆ ಅನೇಕ ಗಮಕಿಗಳು, ಪ್ರಸಿದ್ಧ ಗಮಕಿಗಳು ಆಗೋಗಿದ್ದಾರೆ. ಈ ಇವತ್ತಿನ ನಮ್ಮ ಅತಿಥಿ ಉಪನ್ಯಾಸಕರಾದಂತ ಸತ್ಯನಾರಾಯಣರವರು ಈ ಗಮಕ ಕಲೆಗೆ ತುಂಬಾ ಶ್ರಮ ಪಟ್ಟಿದ್ದಾರೆ, ತುಂಬಾ ಅದಕ್ಕೆ ಶ್ರಮಿಸಿದ್ದಾರೆ. ಅವರೇ ಪ್ರಖ್ಯಾತ ಗಮಕಿಗಳು. ಆಮೇಲೆ ಬಹುಮುಖ ಪ್ರತಿಭೆ ಉಳ್ಳವರು, ಸೃಜನಶೀಲರು. ಅವರ ಕೊಡುಗೆ ಮತ್ತು ಇದು ಈ ನಮ್ಮ ಗಮಕ ಕಲೆಗಾಗ್ಲಿ, ಸಾಹಿತ್ಯಕ್ಕಾಗ್ಲಿ, ಸಂಗೀತಕ್ಕಾಗ್ಲಿ ತುಂಬಾ ಅಪಾರವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಸಾಧನೆಯ ಒಂದು ಚಿಕ್ಕ ಪರಿಚಯನ ಮಾಡ್ತೀನಿ, ಯಾಕಂದ್ರೆ ಸಮಯ ಅವಕಾಶ ಕಮ್ಮಿ ಇದೆ. ನಾವು ಅವರನ್ನ ತುಂಬಾ ಹೊತ್ತು ಕೇಳ್ಬೇಕು ನಾವು. ಆದ್ರಿಂದ ಸತ್ಯನಾರಾಯಣ ಅವ್ರನ್ನ ತುಂಬಾ ಕೇಳ್ಬೇಕಾಗಿರೋದ್ರಿಂದ ಅವರ ಪರಿಚಯನ ಮತ್ತು ಅವರ ಸಾಧನೆಯನ್ನ ಆದಷ್ಟು ಸಂಕ್ಷಿಪ್ತವಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಅವರು ಪ್ರಸ್ತುತ ಗಿರಿನಗರ ಸಂಗೀತ ಸಭಾದ ಅಧ್ಯಕ್ಷರಾಗಿ ಶಾಸ್ತ್ರೀಯ ಸಂಗೀತ ಸಮುದಾಯಕ್ಕೆ ಸ್ಫೂರ್ತಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಆಕಾಶವಾಣಿ, ದೂರದರ್ಶನದಲ್ಲಿ ಶಾಸ್ತ್ರೀಯ ಹಾಗೂ ಭಕ್ತಿ ಸಂಗೀತದ ಪ್ರಸಾರದಲ್ಲಿ ದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಈಗ ನನಗೆ ಜ್ಞಾಪಕ ಬರ್ತಾ ಇದೆ, ನಮ್ಮ ಚಂದನ ಧಾರಾವಾಹಿಲಿ ಅಂತ ಕಾಣುತ್ತೆ, ನಮ್ಮ ಭಾರತೀಯ ವಿದ್ಯಾಭವನದವರು ಮತ್ತೂರು ಕೃಷ್ಣಮೂರ್ತಿ ಮತ್ತು ಕೇಶವಮೂರ್ತಿ ಅವರ ಒಂದು ಹಿರಿಯ ವಿದ್ವಾಂಸರ ಒಂದು ಮಾರ್ಗದ ಇದರಲ್ಲಿ ಗಮಕ ಕಲೆ ಕುಮಾರವ್ಯಾಸ ಭಾರತದ ವಾಚನ ಆಯ್ತು. ಬಹುಶಃ ಅದರಿಂದ ಸತ್ಯನಾರಾಯಣ ಸರ್ ಅವರು ಇದಾರ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರು ಆಕಾಶವಾಣಿಯಲ್ಲಿ ಬಹಳ ದೀರ್ಘಕಾಲ ಸೇವೆ ಸಲ್ಲಿಸಿರೋದ್ರಿಂದ ಬಹುಶಃ ಅದರ ಹಿಂದೆ ಅವರ ಕರ್ತೃತ್ವ ಶಕ್ತಿ ಇದೆ ಅಂತ ನನಗೆ ಯಾಕೋ ಈಗ ಜ್ಞಾಪಕ ಬರ್ತಾ ಇದೆ. ಹಾಗೇನೆ ಇವರು ಆಕಾಶವಾಣಿ, ದೂರದರ್ಶನದಲ್ಲಿ ತುಂಬಾ ದೀರ್ಘ ಕಾಲ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಈಗಾಗಲೇ ನಾನು ಹೇಳಿದಂತೆ ಗಮಕ ಕಲೆಗೆಂದೇ ಮೀಸಲಾದ ಕರ್ನಾಟಕ ಗಮಕ ಪರಿಷತ್ನ ಅಧ್ಯಕ್ಷರಾಗಿ, ಆಮೇಲೆ ಕನಕದಾಸ ರಾಷ್ಟ್ರೀಯ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಅನೇಕ ಹೊಸ ಆಲೋಚನೆಗಳು, ಚಿಂತನೆಗಳಿಗೆ ಹುಟ್ಟುಹಾಕಿದ್ದಾರೆ. ಆಮೇಲೆ ರಾಷ್ಟ್ರಕವಿ ಕುವೆಂಪುರವರ ಪ್ರಸಿದ್ಧ ರಾಮಾಯಣ ದರ್ಶನ ಮತ್ತೆ ಚಿತ್ರಾಂಗದ ಕೃತಿಯನ್ನ ಸತ್ಯನಾರಾಯಣ ಸರ್ ಅವರು ಸ್ವತಃ ನಿರ್ದೇಶಿಸಿ ನಿರ್ಮಾಣ ಮಾಡಿರುತ್ತಾರೆ. ಇದು ಅವರ ಸೃಜನಶೀಲತೆಗೆ ಒಂದು ಅತ್ಯುತ್ತಮ ಸಾಕ್ಷಿ. ಆಮೇಲೆ ಕುವೆಂಪು ಪ್ರತಿಷ್ಠಾನಕ್ಕಾಗಿ ವಿಶೇಷ ಗಮಕ ಕೃತಿಯನ್ನ ರಚನೆ ಮಾಡಿರ್ತಾರೆ. ಅದನ್ನ ನಮ್ಮ ಸುಪ್ರಸಿದ್ಧ ಲಹರಿ ಸಂಸ್ಥೆಯವರು ಅದರ ಕ್ಯಾಸೆಟ್ಗಳನ್ನ ಮಾರಾಟ ಮಾಡಿರ್ತಾರೆ. ಆಮೇಲೆ ವಚನಕ್ಕೆಂದೇ ಆಧರಿಸಿದ ಅಮೃತ ಸಿಂಚನ, ಆಮೇಲೆ ತಾವೇ ರಚಿಸಿದ ಕನ್ನಡದ ಕಣ್ಮಣಿಗಳು ಎಂಬ ಮೆಗಾ ಧಾರಾವಾಹಿಗಳನ್ನ ದೂರದರ್ಶನಕ್ಕಾಗಿ ರಚಿಸಿಕೊಟ್ಟಿರ್ತಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಾಗಿ ಅವರು ಪಂಪ ಕಾವ್ಯ ವೈಭವ ಅನ್ನೋ ಒಂದು ನೃತ್ಯ ರೂಪಕವನ್ನ ನಿರ್ದೇಶಿಸಿ ಕೊಟ್ಟಿರುತ್ತಾರೆ.
ಅದು ಅವರ ಒಂದು ಕೊಡುಗೆಗಳಲ್ಲಿ ಅಮೂಲ್ಯವಾದ ಕೊಡುಗೆ. ಸೊ ಇಂತಹ ಪ್ರತಿಭಾವಂತ ಬಹುಮುಖ ಪ್ರತಿಭೆಯ ನಮ್ಮ ಸತ್ಯನಾರಾಯಣ ಸರ್ ಅವರಿಗೆ ಪ್ರತಿಭೆ ಇದ್ದಲ್ಲಿ ಪ್ರಶಸ್ತಿಗಳು ಹುಡ್ಕೊಂಡು ಬರ್ಲೇಬೇಕು. ಆ ಪ್ರಶಸ್ತಿಗಳ ಒಂದು ಮತ್ತೆ ಏನು ಸಣ್ಣ ಪಟ್ಟಿ ಕೊಟ್ಬಿಡ್ತೀನಿ, ತುಂಬಾ ದೊಡ್ಡದಿದೆ ಅವರ ಪ್ರಶಸ್ತಿಗಳ ಪಟ್ಟಿ. ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸತ್ಯನಾರಾಯಣ ಸರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಕಲಾಜ್ಯೋತಿ ಪ್ರಶಸ್ತಿ, ಕಾವ್ಯ ಗಾಯನ ಕಲಾನಿಧಿ ಪ್ರಶಸ್ತಿ, ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಆಮೇಲೆ ಗಾಯನ ಸಮಾಜ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಅಮೂಲ್ಯ ಸೇವೆಯನ್ನ ಪರಿಗಣಿಸಿ ಇವರನ್ನ ಪುರಸ್ಕರಿಸಿದೆ. ಇವೆಲ್ಲದಕ್ಕೂ ಕಲಶ ಇಟ್ಟಂತೆ ನಮ್ಮ ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಸತ್ಯನಾರಾಯಣ ಸರ್ ಅವರನ್ನ ಗೌರವಿಸಿದೆ. ಸೊ ಇದೆಲ್ಲ ನಾವು ನೋಡಿದ ಮೇಲೆ ಸತ್ಯನಾರಾಯಣ ಸರ್ ವ್ಯಕ್ತಿತ್ವದ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ, ಯಾವ ಕ್ಷೇತ್ರವನ್ನ ಅವರು ಉಪಯೋಗಿಸ್ಕೊಂಡು ಬೆಳೆದರೋ ಅದೇ ಕಲಾ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟು ಆ ಕ್ಷೇತ್ರವನ್ನು ಕೂಡ ಬೆಳೆಸಿ ತಮ್ಮ ಋಣ ಸಂದಾಯವನ್ನು ಮಾಡಿಕೊಟ್ಟಂತ ಮಹನೀಯರು. ಸರ್ ಸತ್ಯನಾರಾಯಣ ಸರ್, ನಾವು ನಿಮ್ಮ ಅಮೂಲ್ಯವಾದ ವಿದ್ವತ್ ಪೂರ್ಣ ಮಾತುಗಳನ್ನ ಕೇಳೋದಕ್ಕೆ ಉತ್ಸುಕರಾಗಿದ್ದೀವಿ. ವೇದಿಕೆಯನ್ನ ತಮಗೆ ಬಿಟ್ಕೊಡ್ತಾ ಇದೀವಿ ಸರ್. ವೇದಿಕೆ ತಮ್ಮದು. ನಮಸ್ಕಾರ ಸರ್. ಪ್ರೆಸಿಡೆಂಟ್ ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊತೀನಿ. ಆಗ್ಲಿ ಆಗ್ಲಿ. ಎಲ್ಲರಿಗೂ ನಮಸ್ಕಾರ. Because we have non-Kannadigas here, I think let us keep English also as a language, because we want everybody to understand what Dr. M.R. Satyanarayana has achieved in his life and what he is going to tell us. We are very fortunate, Dr. Satyanarayana sir. You have accepted to address us. Seeing you itself is a very fortune for us, and we're all eagerly waiting to listen to you. Already 16 minutes are over from our scheduled time. I don't know what the time left out now. Bharatraj will lower so that can get more time, because we also like to keep it sharp. 8:30 we want to close because a lot of them will be waiting. I mean, they're also very busy. And thank you, Bharatraj, for very informative, wonderful introduction thing on Kala as well as Dr. Satyanarayana. So we are eagerly waiting for you, and thanks to all the participants for regularly appearing in this weekly webinar. Thank you. Okay, namaste. First of all, I must Sir, thank it's all yours, sir. Now you can go up to 7:30 straight. Okay. And even 5-10 minutes more. Okay. Bharatraj avaru, he spoke very well on Gamaka. I don't know what are the books that he had referred to. Very nice of you, sir. Thank you. He is an intellectual. No, the very first question I get from the public is that, what is that Gamaka? What is that you are going to sing? And then I will have to explain so many things, but they will never understand. I know that. Gamaka antandre enu antandre, Gamaka is the combination of classical music and classical literature. Mainly classical. The two, Carnatic music. I don't think Hindustani will suit to our decided. Only Carnatic music anta nanage. Yakandre nanna anubhava. It's my experience for the past almost 50 years. I started singing at the age of 19. As Mr. Bharatraj told Tarvai Ramayana, that was my first recitation when I was just 19 years old. And the Vyakyanakara was none other than my father, Gamki Raghavendra Rao, who was the author of so many books for Gamaka, Laksha Lakshana Grantha. And he was in Kannada Sahitya Parishad as a convener for Gamaka more than 20 years. He taught Gamaka at Parishad for 20 years. And wherever you go in Karnataka, we have disciples of Raghavendra Rao. That is the work that he has done. So let me come to the point. Gamaka antandre na heladnalla, classical music and classical literature. ನನಗಿರೋ 40-45 ನಿಮಿಷ ಅನ್ಸುತ್ತೆ, ಇನ್ನೂ ಕಡಿಮೆ ಇರ್ಬೋದು. ಅಷ್ಟರಲ್ಲಿ ಫಾಸ್ಟ್ ಆಗಿ ಹೋಗ್ತೀನಿ ನಾನು. ನೀವು ಕುಮಾರವ್ಯಾಸ ಅಂತ ಶುರು ಮಾಡಿದ್ರು ನಮ್ಮ ಕೋದಂಡರಾಮ್ ಅವರು. ಕುಮಾರವ್ಯಾಸ ಬಿಟ್ಟು ಗಮಕ ಎಲ್ಲಿ ಇದೆ ಸರ್? ಗಮಕ ವಿತೌಟ್ ಕುಮಾರವ್ಯಾಸ ಇಸ್ ನಥಿಂಗ್. ಕುಮಾರವ್ಯಾಸ ನಮ್ಮ ಗಮಕಿಗಳ ಆರಾಧ್ಯ ದೈವ.
That is the poetry that everybody recites and take in the prominent. I don't, ನಾನು ಇವಾಗ ಪಂಪ ಆಗ್ಲಿ ರನ್ನ ಆಗ್ಲಿ ಎಲ್ಲರೂ ಒಳ್ಳೆ ಕವಿಗಳೇ, they're all very good poets, no doubt about it. ಬಟ್ ಗಮಕಿಗಳಿಗೆ ಹಾಡೋದಕ್ಕೆ ಸುಲಭ ಆಗಿರ್ಬೇಕಲ್ಲ. ಯು ನೋ ದಟ್ ಹಳಗನ್ನಡದ ಸಮಸ್ಯೆ ಇವತ್ತೇನಿದೆ ಹೇಳಿ. ನಾನೇನಾದ್ರು ಇಲ್ಲಿ ಹೇಳಕ್ ಹೋದ್ರೆ, ಶ್ರೀಯನ್ನರ ಅತಿ ಸಾಧನ ಪಯ್ಯೋ ನಿಧಿಗಳು ಪಡೆದುಂ ಧರಿತ್ರಿಯಂ ಜಿ ಏನೇ ಬೇಡಿಕೊಳ್ಳದೆ, ಓ ಏನಪ್ಪಾ ಇದು ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ. ಅದು ಪಂಪನ ಮೊದಲನೇ ಪದ್ಯ ಅದು. ಅದಕ್ಕಿಂತ ಹೆಚ್ಚಾಗಿ ಅದು ಸ್ವಲ್ಪ ಕನ್ನಡ ನೋಡೋದಕ್ಕೆ ತೆಂಕಣಗಾಳಿ ಬೀಸಿದುಡಂ ಒಳ್ನುಡಿಗೇಳ್ದುಡಂ ಇಂಪನಾಳ್ದಗೆ ಎಂ ಕಿವಿ ಒಕ್ಕಡಂ ಇದಾದ್ರೆ ಸ್ವಲ್ಪ ಗೊತ್ತಾಗತ್ತೆ. ಈ ಹಳಗನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಸಂಸ್ಕೃತ ಭೂಯಿಷ್ಠ ಸಮಾಸಗಳನ್ನ ಹೇಳಿ ಸಂಸ್ಕೃತ ಜಾಸ್ತಿ ಇತ್ತು. ಅಂದ್ರೆ ಸಂಸ್ಕೃತ ಬರುತ್ತಂದ್ರೆ ಪಂಡಿತರಿಗೆ ಬರೆದಿದ್ದದು. ಅದಾದ್ಮೇಲೆ ಹರಿಶ್ಚಂದ್ರ ಕಾವ್ಯ ಆಗ್ಲಿ, ನಮ್ಮ ಕುಮಾರವ್ಯಾಸ ಆಗ್ಲಿ, ತೊರವೆ ನರಹರಿ ಆಗ್ಲಿ, ಚಾಮರಸ ಆಗ್ಲಿ, ಅವರೆಲ್ಲ ಬಹಳ ನಮ್ಗೆ ನಿಮ್ಗೆ ಅರ್ಥವಾಗೋ ತರ ಬರೆದಿದ್ದಾರೆ. ಬಟ್ ಬಹಳ ಬೇಸರದ ಸಂಗತಿ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಕುಮಾರವ್ಯಾಸನೇ ಹಳಗನ್ನಡದ ಕವಿ ಅಂತ ಹೇಳ್ತಿರ್ತಾರೆ. ಏನ್ ಮಾಡೋದು? ಅವಾಗ ಹೇಳಿದ್ರಿ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವಿದ್ವದ ಸಾರ. ಅಲ್ಲಿಂದನೇ ಶುರು ಮಾಡ್ಲಾ? ಶಾಲ್ ಐ ಸ್ಟಾರ್ಟ್ ಸಿಂಗಿಂಗ್? Yes, sir. Yes, sir. Please. ಶ್ರುತಿ ಕೇಳಿಸ್ತಾ ಇದೆಯಾ? ಸಣ್ಣದಾಗಿ ಹಾಕಿದೀನಿ. ಹಾ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ವೆರಿ ಗುಡ್. ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ. ಐ ಆಮ್ ಚೇಂಜಿಂಗ್ ದಿ ರಾಗಸ್. ದ್ವಿಜರಿಗೆ ಪರಮ ವೇದದ ಸಾರ ರಿಮ್ಸ್. ಯೋಗೀಶ್ವರರ ತತ್ವ ವಿಚಾರ. This is in the raga Bilahari. I started from Mohana. ಮಂತ್ರಿ ಜನಕ್ಕೆ ಬುದ್ಧಿ ಗುಣ. Everybody should read Kumaravasa. ಮಂತ್ರಿ ಜನಕ್ಕೆ ಬುದ್ಧಿ ಗುಣ. If I start explaining this, I will take nearly 1 hour to share it. ಸರ್, ನಿಮ್ಮ ಮುಖ ಪೂರ್ತಿಯಾಗಿ ಕಾಣಿಸ್ತಾ ಇಲ್ಲ. ಇವಾಗ ಹಾಗಿದ್ರೆ ಕರೆಕ್ಟ್ ಆಗುತ್ತೆ. ಮಂತ್ರಿ ಜನಕ್ಕೆ ಬುದ್ಧಿ ಗುಣ, ವಿರಹಿಗಳ ಶೃಂಗಾರ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ ಭಾರತವ. ನಾನು ಯಾತಕ್ಕೆ ಒಂದೊಂದಕ್ಕೂ ಒಂದೊಂದು ರಾಗ ತಗೊಂಡಂದ್ರೆ ಒಂದೊಂದ್ರಲ್ಲೂ ಒಂದೊಂದು ಭಾವನೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗಣ. ವಿರಹಿಗಳ ಶೃಂಗಾರ, ಇಲ್ಲಿ ಶೃಂಗಾರ ರಸ ಇದೆ, ವೀರರಸ ಇದೆ, ಯಾವ್ದಾದ್ ಬೇಕೋ ಎಲ್ಲ ಇದೆ. ಗೊತ್ತಾಯ್ತಾ? ಎಲ್ಲವನ್ನೂ ತಗೋಬೇಕಷ್ಟೇ ನಾವು. ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ, ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ ಭಾರತ ಅಂತ ಅವನು ಹೇಳ್ತಾನೆ. ಹಾಗಾಗಿ ಬಹಳ ಪ್ರಸಿದ್ಧವಾದ ಪದ್ಯ ಇದು ಕುಮಾರವ್ಯಾಸ. ಕುಮಾರವ್ಯಾಸನ್ನ ಮಾತಾಡಕ್ ಹೋದ್ರೆ ಅದೇ 1-2-3 ಸೆಷನ್ಗಳಾಗುತ್ತೆ. ಯಾಕಂದ್ರೆ ಸಾವಿರಾರು ಪದ್ಯಗಳಿವೆ, ಅದ್ರಲ್ಲಿ ಎಂತೆಂತ ಸನ್ನಿವೇಶಗಳಿವೆ ಅಂತಂದ್ರೆ ರೋಮಾಂಚನವಾಗುತ್ತೆ. ಅದ್ ಎಷ್ಟು ಸಲ ಕೇಳಿದ್ರು ಕೇಳ್ಬೇಕು ಅನ್ಸುತ್ತೆ, ಹೇಳಿದ್ರೆ ಹೇಳ್ಬೇಕು ಅಂತ ಅನ್ಸುತ್ತೆ. ಅದೇ ಕಾವ್ಯದ ಗುಣ. ಕಾವ್ಯದ ಗುಣ ಏನು ಅಂತಂದ್ರೆ ಓದಿಸ್ಕೊಂಡು ಹೋಗ್ಬೇಕು, ಸುಲಭವಾಗಿರ್ಬೇಕು. ಸುಲಭವಾಗಿದ್ದನ್ನೇ ನಮ್ಮವ್ರು ಕಷ್ಟ ಮಾಡ್ಕೋತಾ ಇದ್ದಾರೆ, ಅದೇ ಸಮಸ್ಯೆ ಆಗ್ತಾ ಇರೋದು. ಅದೇ ಯಾಕೆಂತಂದ್ರೆ ಕುಮಾರವ್ಯಾಸನ ಬಗ್ಗೆ ಒಂದು ಮಾತಿದೆ. ಕುಮಾರವ್ಯಾಸ ಭಾರತವನ್ನ ನಿಮ್ ತಲೆ ಕೆಳಗಡೆ ಇಟ್ಕೊಂಡ್ರು ಕೂಡ ಒಳ್ಳೆ ಕನ್ನಡ ಬರುತ್ತಂತೆ ಮಾತಾಡೋದಕ್ಕೆ. ಇನ್ನು ಓದಿದ್ರೆ ಇನ್ನೆಷ್ಟು ಒಳ್ಳೆ ಭಾಷೆ ಬರ್ಬೋದು ಹೇಳಿ ನೋಡೋಣ. ಗೊತ್ತಾಯ್ತಾ? ವೊಕ್ಯಾಬ್ಲರಿ ಇದೆಯಲ್ಲ, ಅವರ ಲ್ಯಾಂಗ್ವೇಜ್ ಇದೆಯಲ್ಲ, ಡಿಕ್ಷನ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಅಂದ್ರೆ ಅಸ್ಖಲಿತವಾಗಿ ಮಾತಾಡತಕ್ಕಂತ ಒಂದು ಶಕ್ತಿ ಬರುತ್ತೆ ಕನ್ನಡ ಭಾಷೆಯಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕುಮಾರವ್ಯಾಸನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ
ಬಹಳ ಕೆಲವು ಪ್ರಸಂಗಗಳಿದೆ, ಅದನ್ನೆಲ್ಲ ಹೇಳ್ತಕ್ಕ ಆಗಲ್ಲ. ಆದ್ರೆ ನಾನು ನಿಮ್ಗೆ ಗ್ಲಿಮ್ಸಸ್ ಕೊಡ್ತೀನಿ ಅಷ್ಟೇ. ಪಂಪನಿಂದ ಹಿಡಿದು ಪಂಪ ಆದಿ, ಮಧ್ಯದಲ್ಲಿ ಕುಮಾರವ್ಯಾಸ, ಆನಂತರ ನಾವು ತಗೊಳ್ಳೋದಾದ್ರೆ ರಾಮಾಯಣ ದರ್ಶನ. ಇದು 3 ಯುಗದ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಬಹುದು, ಇಲ್ಲ ಅಂತಲ್ಲ. ಅದು ಗಮಕದಲ್ಲೇ ಮಾಡ್ಕೊಡ್ತೀನಿ. ಗಮಕ ಅಂತಂದ್ರೆ ಏನು ಅಂತಂದ್ರೆ, ನೀವು ಮಾತಾಡೋದು ನನ್ಗೆ ಅರ್ಥ ಆಗ್ಬೇಕು, ನಾನ್ ಮಾತಾಡೋದನ್ನ ನೀವು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅರ್ಥ ಆಗೋ ತರ ಹೇಳಿದ್ರೆ ಅದೇ ಮೊದ್ಲೇ ಏನ್ ಮಾಡ್ತಿದ್ರು ಅಂದ್ರೆ ಪದವಿ ಭಾಗ ಮಾಡೋದು ಅಂತ ಅರ್ಥ. ಪದ ವಿಭಾಗ. ಪದನ ಅರಿದು ನುಡಿಯಲು ನುಡಿದುದನ್ ಅರಿದು ಆರೆಯಲು ಮಾರ್ಪರ ಆ ನಾಡವರ್ಗಳ್ ಚದುರರ್ ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಶ್ರೀ ವಿಜಯ. ಪದನ ಅರಿದು ಅಂತಂದ್ರೆ 2 ಅರ್ಥ ಇದೆ. ಪದನ ಅರಿದು ಅಂದ್ರೆ ಒಂದು ಒಡೆದು ಪದವಿ ಭಾಗ ಮಾಡಿ, ಇನ್ನೊಂದು ಅರಿತು ಪದನ ಅರಿದು ನುಡಿಯಲು. 2 ನುಡಿಯುವುದಲ್ಲ ಅರಿಯಲು ಮಾರ್ತರ ಆನಾಡವರ್ಗಳ್ ಚತುರರ ನಿಜದಿಂ ಕುದಿತೋದದಿಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಇಂಥವರು ಕನ್ನಡದಲ್ಲಿದ್ರು ಅಂತ ನಮ್ಮ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ನಮ್ಮ ಪಂಪ ಕನ್ನಡ ನಾಡಿನ ವರ್ಣನೆ ಮಾಡ್ತಾನೆ ಸರ್. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ನುಡಿಯ ಸೊಬಗು ಅಂತ ಅನ್ಬಿಟ್ಟು ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೆ. ನಾನು ಇದ್ದಾಗೆಲ್ಲಾನು ಕಾವ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೆ ಆಕಾಶವಾಣಿಯಲ್ಲಿ. ಯಾಕಂದ್ರೆ ನಾನ್ ಬಿಟ್ರೆ ಇನ್ಯಾರು ಮಾಡಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕಾವ್ಯಗಳನ್ನ ತಗೊಂಡು ಆಧರಿಸಿ ರೂಪಕಗಳನ್ನ ಮಾಡೋದು ಆಯಾ ಸಂದರ್ಭಕ್ಕೆ ತಕ್ಕಾಗೆ. ಅದರಲ್ಲಿ ಮಾಡಿದ್ದೇನೆ ತೆಂಕಣ ಗಾಳಿ ಸೋಂಕಿದೊಡಂ. ಈ ಪದ್ಯ ಗೊತ್ತಿದೆ ಅಲ್ಲ ಎಲ್ಲರಿಗೂ? ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಹರ್ಡ್ ದಿಸ್ ಪೋಯಮ್. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿಗೇಳ್ದೊಡಂ. ಇದರಲ್ಲಿ ಪ್ಯೂರ್ ಕನ್ನಡ ಇದೆ ಸರ್. ಐ ನೀಡ್ ನಾಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿಗೇಳ್ದೊಡಂ ಇಂಪನಾಳ್ದಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆವಲಂ ಪಂಗೆಡೆಗೊಂಡೊಡಂ ಮಧು ಮಹೋತ್ಸವ ಮಾದೊಡಂ ಏನನೆಂಬೆನ್ ಆರಂಕುಸಮಿಟ್ಟೊಡಂ ನೆನೆವುದು ಎನ್ನ ಮನಂ ಬನವಾಸಿ ದೇಶಮಂ ಚಾಗದ ಭೋಗದ ಕರದ ಗೇಯದ. 3 ಪದ್ಯಗಳಲ್ಲಿ ಇಡೀ ಕನ್ನಡ ನಾಡಿನ ಬನವಾಸಿ ವರ್ಣನೆಯನ್ನ ಪಂಪ ಮಾಡ್ತಾನೆ. ಬಹಳ ಪ್ರಸಿದ್ಧವಾದ ಪದ್ಯಗಳಿದು. ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿನಿಂಪುಗಳಿಗೆ ಆಗರಾಮಾದ ಮಾನಿಸರೆ ಮಾನಿಸರ್ ಅಂತವರಾಗಿ ಪುಟ್ಟಲ್ಲೇನಾಗಿಯುಮೇನೋ ತೀರ್ಧಪುದೇಗೆ. ಅಂತವರಾಗಿ ಪುಟ್ಟಲ್ಲೇನಾಗಿಯುಮೇನೋ ತೀರ್ಧಪುದೇ ತೀರದೊಡಂ ಮರಿದುಂಬಿಯಾಗಿ ಮೆಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಮ್ಯೂಸಿಕ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ಅಥವಾ ಸಾಹಿತ್ಯ. ಸಾಹಿತ್ಯ ಹ್ಯಾಸ್ ಇಟ್ಸ್ ಓನ್ ಮ್ಯೂಸಿಕಲ್ ಮೀನಿಂಗ್. ಓಕೆ, ಸಾಹಿತ್ಯದಲ್ಲಿ ಸಂಗೀತ, ಸಂಗೀತದಲ್ಲಿ ಸಾಹಿತ್ಯ ಅಂತಿರುತ್ತೆ. ಗಮಕ ಹಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಐ ಆಮ್ ಟೆಲ್ಲಿಂಗ್ ಯು ನೋ, ಮರಿದುಂಬಿಯಾಗಿ. ದುಂಬಿ ಅನ್ನೋದು ತುಂಬಾ ಚಿಕ್ಕದಲ್ವಾ? ಮರಿದುಂಬಿಯಾಗಿ ನಾವು ಹೇಳುವಾಗ್ಲೂ ಹಾಗೆ ಹೇಳ್ಬೇಕು. ಮರಿದುಂಬಿಯಾಗಿ ಅಂತಂದ್ರೆ ಆನೆ ಆಗ್ಬಿಡುತ್ತೆ. ಬಹಳ ಸೂಕ್ಷ್ಮಗಳಿದೆ. ಪದಗಳನ್ನ ಎಲ್ಲೆಲ್ಲಿ ಹೇಳಬೇಕು, ಹೇಗೆ ಉಚ್ಚಾರ ಮಾಡಬೇಕು. ಮರಿದುಂಬಿಯಾಗಿ ಶುದ್ಧವಾಗಿರ್ಬೇಕು, ಶ್ರುತಿ ಕೇಳಿಸೋದಕ್ಕೂ ಆನಂದವಾಗಿರ್ಬೇಕು, ಎಲ್ಲೋ ಕಿರ್ಚುತ್ತಾನೆ ಅಂತ ಅನ್ಬಾರ್ದು.
ಮೇಣ್ಕೋಗಿಲೆಯಾಗಿ ನೋಡಿ ಒಂದೇ ಸ್ವರ, ಕೋಗಿಲೆಯಾಗಿ ಹುಟ್ಟುವುದು ನಂದನದೊಳ್ ಬನವಾಸಿ ದೇಶದುಳ್. ಇದನ್ನ ನಾನು ಬಹಳ ಪ್ರಮುಖವಾದ ಒಂದು ರಾಗ ಕರ್ನಾಟಕದಲ್ಲಿ, ಪೂರ್ವಿ ಕಲ್ಯಾಣಿ ಅಂತ ಬಹಳ ಒಳ್ಳೆ ರಾಗ ಅದು. ಅದನ್ನ ಪ್ರಯೋಗ ಮಾಡಿದ್ದೀನಿ. ನಾನು ಮೊದಲು ಹೇಳಿದಾಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಕ್ಲಾಸಿಕಲ್ ಲಿಟ್ರೇಚರ್ ಅಂತಂದ್ರೆ, ಸಂಗೀತ ಚೆನ್ನಾಗಿ ಬರ್ದೇ ಇದ್ರೆ ನೀವು ಪದಗಳಿಗೆ ನೀವು ಮರ್ಯಾದೆ ಕೊಡಕ್ಕಾಗಲ್ಲ, ಗೌರವ ಕೊಡಕ್ಕಾಗಲ್ಲ. ಪದ ಏನ್ ಕೇಳುತ್ತೆ ಗೊತ್ತಾ? ನಾನೊಂದು ಉದಾಹರಣೆ ಕೊಡ್ತೀನಿ. ಅಡಿಗೆ ಮನೆಯಲ್ಲಿ ಸಾಮಾನುಗಳನ್ನು ಇಡಬೇಕು. ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡ್ತಾರೆ? ಭಾರವಾದ್ದನ್ನ ಮೇಲೆ ಇಡ್ತಾರ, ಹಗುರವಾಗಿದ್ದನ್ನ ಕೆಳಗಿಡ್ತಾರ, ಎಲ್ಲೆಲ್ಲೋ ಇಡ್ತಾರಲ್ವ ಒಂದ್ ಕಡೆ. ಭಾರವಾದ ಇಟ್ರೆ ಮೈ ಮೇಲೆ ಹಾಕೋತೀವಿ ಅಷ್ಟನ್ನೇ ಒಳಕ್ ಹೋಗಿ. ಹಾಗೆ ಪದಗಳಲ್ಲಿ ಒಂದು ತೂಕ ಇರತ್ತೆ. ಆ ಪದ ಕೇಳ್ತಾ ಇರತ್ತೆ, ಟೇಕ್ ಮೀ ಟು ದಟ್ ಹೈಟ್, ಡೋಂಟ್ ಬ್ರಿಂಗ್ ಮೀ ಡೌನ್. ಕೆಳಗಡೆ ಇಳಿಸ್ಬೇಡ, ನಾನು ಅಲ್ಲಿ ಇರುವನು. ಶ್ರೀವನಿತೆಯ ರಸನೆ ಅಂದ್ರೆ ಅಲ್ಲೇ ಇರ್ಬೇಕಷ್ಟೇ. ಕದುಗಿನ ವೀರನಾರಾಯಣ ಅಂತ ಕೆಳಗಡೆ ಬರ್ಬೇಕು. ಈ ತರದ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದು. ಅದು ಸಾಹಿತ್ಯದ ಸೂಕ್ಷ್ಮತೆ, ಸಂಗೀತದ ಸೂಕ್ಷ್ಮತೆ. ಸಂಗೀತನೂ ಗೊತ್ತಿರ್ಬೇಕು, ಸಾಹಿತ್ಯನೂ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲದ್ರೆ ಅದು ಗಮಕ ಅಂತ ಅನ್ಸ್ಕೊಳ್ಳಲ್ಲ ನನ್ನ ಪ್ರಕಾರ. ನಾನು ತುಂಬಾ ಆಡಿಷನ್ ಬೋರ್ಡ್ ಅಲ್ಲಿ ಇಲ್ಲಿ ಇದ್ದೇನೆ. ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇದ್ದೆ ಸೆಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಶ್ರುತಿ ಇರ್ಬೇಕು, ಶುದ್ಧ ಇರ್ಬೇಕು, ಸಾಹಿತ್ಯ ಶುದ್ಧ ಇರ್ಬೇಕು. ಎಲ್ಲದಕ್ಕಿಂತ ಬಹಳ ಮುಖ್ಯ ಶಾರೀರನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ, ಎಷ್ಟೇ ಇದಾದ್ರೂ. ಈ ತರದ ಸೂಕ್ಷ್ಮಗಳನ್ನ ನಾವು ಹೇಳ್ತಾ ಹೋದಾಗ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಪದ್ಯ ತಗೊಂಡ್ರು ಕೂಡ ಎಷ್ಟು ತಪ್ಪುಗಳು ಆಗ್ಬಿಡುತ್ತೆ ಅಂತಂದ್ರೆ, ನಾನು ಮಾತಾಡ್ತಾ ಹೋದ್ರೆ ಅದು ಏನು ಗಂಟೆಗಟ್ಟಲೆ ಆಗ್ಬಿಡುತ್ತೆ. ನನಗೆ ಒಂದಾಗತ್ತೆ ಕೋದಂಡರಾಮ್ ಅವರೇ ಮತ್ತೆ ಭರತರಾಜ್ ಅವರೇ, ಏನು ಅಂತಂದ್ರೆ, ಯಾರು ತಪ್ಪು ಹಾಡಿದಾಗ, ಪದವಿ ಭಾಗ ತಪ್ಪು ಮಾಡಿದಾಗ ತುಂಬಾ ಕೋಪ ಬರುತ್ತೆ ನನಗೆ. ಬಹಳಷ್ಟು ಕೋಪ ಬರುತ್ತೆ, ಸಹಿಸ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕಾಷ್ಟು ಉದಾಹರಣೆ ಕೊಡ್ಬೋದು. ಈಗ ನೋಡಿ, ತಿರುಪತಿ ವೆಂಕಟರಮಣ ನಿನಗೇತಕ ಬಾರದು ಕರುಣ ಅಂತ ಹೇಳ್ತಾರೆ. ಕೋಪತಾಪಗಳ ನಿಧಾನ ಅಂತಾರೆ. ಸರ್ ಎಲ್ಲಿ ಸರ್ ಅಂದ್ರೆ ನೀವು ಕೋಪತಾಪಗಳನ್ನ ಶ್ರೀನಿವಾಸನ ದರ್ಶನ ಆದ್ಮೇಲೆ ನಿಧಾನಕ್ಕೆ ಹೋಗುತ್ತೆ ಅಂತ ಅರ್ಥ? ಕೋಪತಾಪಗಳ ನಿಧಾನ, ಯು ಶುಡ್ ಡೈ when you get the ದರ್ಶನ of Lord, you should die there only, ಕಂಟಿನ್ಯೂ ಆಗ್ಬಾರ್ದು. ಕೋಪತಾಪಗಳ ನಿಧಾನ ಅಂತ ಹಾಡ್ತಾರೆ. ಆಮೇಲೆ ತುಂಬಾ ಪ್ರಸಿದ್ಧವಾದ ಏನು ಅಂತಂದ್ರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಎಷ್ಟು ತಪ್ಪುಗಳು ಹಾಡ್ತಾರ್ರಿ. ಆಮೇಲೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು, ಶ್ರೀನಿವಾಸ ಅವನವರು, AP ರಾವ್ ಅಂತ ಎಷ್ಟು ಜನ ಸೇರಿ ದೊಡ್ಡ 50 ಕೃತಿಗಳನ್ನ, 50 ಸಂಪುಟ ತಂದಿದ್ದಾರೆ. ಯಾರು ತಗೊಂಡು ನೋಡ್ತಾರ ಅದನ್ನ? Nobody will refer to the original. ಯಾರು ಹೇಳ್ತಾರೆ, ಇವರು ಹೇಳ್ತಾರೆ, ಬೇರೆ ಭಾಷೆಯವರು ಅಂತ ನಾನು ಹೇಳಕ್ ಹೋಗಲ್ಲ, ಅದು ತಪ್ಪು. ನೋಡಿ, ಭಾಗ್ಯದ ಲಕ್ಷ್ಮೀ ಬಾರಂ, ಮನ ಕಾಮನೆಯ ಸಿದ್ಧಿಯ ತೋರೆ ಇದೆಯಲ್ಲ, ಎಲ್ಲ ತಪ್ಪು ಹೇಳ್ತಾರೆ ಸರ್. ಮನ ಕಾಮನೆಯ, ಅದು ಮನಸ್ಸಿನ ಕಾಮನೆಗಳನ್ನ, ಆಸೆಗಳನ್ನ, ಅದಕ್ಕೆ ನೀವು ಈಡೇರ್ಸಮ್ಮ, ಮನೆಗೆ ಮನೆಯ ಅಂತಾರೆ. ಎಲ್ಲಿದೆ ಅದಾರ್ಥ? ಮನ ಕಾಮನೆಯ ಸಿದ್ಧಿಯ ತೋರೆ, ಮನೆ ಅಲ್ಲ ಅದು, ಮನ ಕಾಮನೆಯ ಸಿದ್ಧಾಳ ಎಲ್ಲೂ ಹೋಗಲ್ಲ, ಆಡೋದ್ರ ಮೇಲೆ. ಈ ತರದ ತಪ್ಪುಗಳನ್ನ ಬೇಕಾದಷ್ಟು ನಾವು ನೋಡ್ಬೋದು. ನಮ್ಮ ಕಾವ್ಯಕ್ಕೆ ಬಂದಾಗ, ನಾನು ಮಾತಾಡಿ ಜಾಸ್ತಿ ಹಾಡ್ತಿದ್ದೇನೆ ಅನ್ಸುತ್ತೆ, ಹಾಡಬೇಕು ನಿಮ್ಗೆ ಅನ್ಸುತ್ತೆ. ಒಂದು ಏಕಚಕ್ರ ನಗರದ ಒಂದು ಘಟನೆಯನ್ನು ಹೇಳಲ್ಲ ನಿಮ್ಗೆ. ಏಕಚಕ್ರಕ್ಕೆ ನಗರದಲ್ಲಿ ಪಾಂಡವರು ಇರ್ತಾರೆ, ಬ್ರಾಹ್ಮಣ ವೇಷದಲ್ಲಿ ಇರ್ತಾರೆ. ಬ್ರಾಹ್ಮಣ ವೇಷದಲ್ಲಿ ಇರ್ತಕ್ಕಂಥವ್ರು ಏನೇನು ವಿಷ ಹಾಕೊಂತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವನು ಭೀಮನಿಗೆ ಊಟದ ಆಸೆ, ಚೆನ್ನಾಗಿ ತಿನ್ಬೇಕು. ಬಕಾಸುರ ಹೇಗಿದ್ರು ಇರ್ತಾನೆ, ನನ್ನ ಮಗ ಅವನ್ನ ಕೊಲ್ಲಬಲ್ಲ, ಅವನ್ನ ಮುಗಿಸಬಲ್ಲ ಅಂತ ಹೇಳಿ ಅವಳಿಗೆ ಕುಂತಿಗೆ ಗೊತ್ತಿರುತ್ತೆ ಮಗನ ಶೈರ್ಯ ಶಕ್ತಿ ಎಲ್ಲ. ಹೇಳ್ತಾಳೆ, ನಾಳೆ ನಿನಗೆ ಒಳ್ಳೆ ಊಟ ಕಾದಿದೆ ಕಣ ಭೀಮ ಅಂತ ಹೇಳ್ತಾಳೆ. ಅವನು ಏನಂತ ಆಯ್ತು ಅಂತ ಹೇಳ್ತಾನೆ. ಅದ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಒಗ್ಗರಣೆನ ಹಾಕಿದ್ದಕ್ಕೆ ಅವನ ಮೂಗು ಇಷ್ಟಿಷ್ಟು ದೊಡ್ಡದಾಗಿ ಅರಳತ್ತಂತೆ. ಒಗ್ಗರಣೆಯ ಸೌರಭಕ್ಕೆ ತಿಳಿದುದು ಪವನ ಜನ ತಿಳಿದುದು ಅಂದ್ರೆ ಎಚ್ಚರ ಆಗೋಯ್ತು ಅಂತ.
ಒಗ್ಗರಣೆಯ ಸೌರಭಕ್ಕೆ ತಿಳಿದುದು ಪವನ ಜನ ನಿದ್ರೆ. ಹೆಸರ ಆಗೋಯ್ತು ಅವ್ನಿಗೆ, ಇವು ಏನೋ ನಮ್ಮಮ್ಮ ಇವತ್ತು ಭಾರಿ ಜೋರು ಅಡಿಗೆ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಪ್ರಸಂಗ, ಎಷ್ಟು ಮಟ್ಟಿಗೆ ಬರ್ದೆ ಆನಂದ ಕುಮಾರ್ ಬೆರಳ ದರ್ಬೆಯ ಹರಿದು ದೌತಾಂಬರವ ನುಟ್ಟನು ಬಿಗಿದು ಕುಂತಿಯ ಚರಣಕ್ಕೆ. ಎಷ್ಟು ಬ್ಯೂಟಿಫುಲ್ ಪದ್ಯ ಅಂತಂದ್ರೆ ಅದು ಇದಕ್ಕೆ ನಾವು ಚಿತ್ರಕವಿತ್ವ ಅಂತ ಹೇಳ್ತೀವಿ ನೋಡಿ. ಅದನ್ನ ಬಿಡಿಸ್ಬೇಕಾದ್ರೆ ತುಂಬಾ ಒಳ್ಳೆ ಕನ್ನಡ, ನಾವು ನೀವು ಮಾತಾಡುವ ಆಡುಭಾಷೆ. ಬೆರಳ ದರ್ಬೆಯ ಹರಿದು ದೌತಾಂಬರವ ನುಟ್ಟನು ಬಿಗಿದು ಕುಂತಿಯ ಚರಣಕ್ಕೆ ಅಭಿನಮಿಸಿ ಹೊರವಂಟ ಅಂತ ಹೇಳಿದೆ. ಧರ್ಮ ಜನಾಂಗರಿಗೆ ಅಭಿನವಿಸಿ. ಅವನು ಬಕಾಸುರನ ಕೊಲ್ಬೇಕು ಅಂತ ಅಲ್ಲ, ಒಟ್ಟಲ್ಲಿ ಅವನು ಅಮ್ಮ ಹೇಳಿದಾಳೆ ಗೊತ್ತು, ಆದ್ರೆ ಅವನು ಕಚ್ಚೆ ಕಟ್ಕೊಂಡು ಹೊರಡ್ತೇನೆ. ಅವನು ಬ್ರಾಹ್ಮಣ ವೇಷದಲ್ಲಿ ಏನಿದ್ರು, ಬೆರಳ ದರ್ಬೆ, ಬೆರಳಲ್ಲಿ ದರ್ಬೆ ಇತ್ತು. ಬೆರಳ ದರ್ಬೆಯ ಹರಿದು ದೌತಾಂಬರವನುಟ್ಟನು ಬಿಗಿದು ಕುಂತಿಯ ಚರಣ ಯುಗಳವ ಅಭಿನಮಿಸಿ ಧರ್ಮ ಜನಾಂಗರಿಗೆ ಪರಮಟ್ಟು. ಏನು ಪಾಠ ಮಾಡ್ತಾರೆ ಅಂದ್ರೆ ಪ್ರಜ್ಞೆನೇ ಇಲ್ಲ. ಬೆರಳ ದರ್ಬೆಯ ಅಂತ ನಿಲ್ಲಿಸ್ಬಿಡೋದು, ಹರಿದು ದೌತಾಂಬರವ ಬಿಗಿದು ಕುಂತಿಯ ಚರಣವ. ಏನ್ ಮಾಡೋದು? ಸಿಚುಯೇಷನ್ ಏನು, ಯಾವ್ದಕ್ ಹೋಗ್ತಿದ್ದಾನೆ, ಏನ್ ವೇಷ ಧರಿಸ್ತಿದ್ದಾನೆ? ಬೆರಳ ದರ್ಬೆಯ ಹರಿದು, ದರ್ಬೆ ಹರಿದ್ರಿಂದ ಅಂಗ ಹರಿದ ಪಕ್ಕದಲ್ಲಿ ಹಾಕ್ದ. ದೌತಾಂಬರವ ಕಚ್ಚೆ ಚೆನ್ನಾಗಿ ಹಾಕ್ದ, ಭದ್ರವಾಗಿ ಹಾಕ್ದ, ಯುದ್ಧ ಮಾಡ್ಬೇಕಲ್ಲ ಬಕಾಸುರನ ಜೊತೆ. ಆಮೇಲೆ ಕುಂತಿಯ ಚರಣ ಯುಗಕ್ಕೆ ಅಭಿನಯಿಸಿ ಧರ್ಮ ಜನ ಅಂಗರಿಗೆ ಅಭಿನಯಿಸಿ ಹೊರವಂಟ. ಮೂರೇ ಸಾಲಿನ ಅತ್ಯಂತ ಚಿಕ್ಕವಾದ ಪಾದ ಇದು ಕೂಡ. ನಾ ಯಾಕೆ ಹೇಳ್ತಂದ್ರೆ ಈ ತರದ ತಪ್ಪುಗಳು ಆಗ್ಬಿಟ್ಟಾಗ ಮನಸ್ಸಿಗೆ ಬಹಳ. ಒಂದು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ವಿ, ಇದನ್ನ ನಾನು ಕಣ್ಣರೆ ಕಂಡೆ. ಒಬ್ಬ ಹುಡುಗ ಅದನ್ನ ಸರಿಯಾಗಿ ಹೇಳಿದ. ಆಮೇಲೆ ಇದು ಪುಣ್ಯ ಮೀರು ಕೃಷ್ಣ ಚರಿತಾಮೃತಂ ನೀವು ಕೇಳಿರ್ಬೇಕು, ನಮ್ಮ ಜೈಮಿನಿ ಭಾರತದ್ದು. ನಗಣ್ಯ ಮಿದು ಅಂತ ಹೇಳ್ತಾರೆ ಕೊನೆಯಲ್ಲಿ, ಗಣ್ಯ ಮಿದು ಅಲ್ಲ. ಆಮೇಲೆ ವೇದ ಪುರುಷನ ಇದ್ರಲ್ಲಿ ಕೊನೆಯಲ್ಲಿ ಆದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಅಂತ ಒಂದು ಡಾಕ್ಯುಮೆಂಟ್ರಿನಲ್ಲಿ ಬಹಳ ಪ್ರಸಿದ್ಧ ವಿದ್ವಾಂಸರು ಅನಾದಿಮೂರ್ತಿ ಅಂತ ಅನ್ನೋದ್ರ ಬದಲು ಆದಿಮೂರ್ತಿ ಗದುಗಿನ ವೀರನಾರಾಯಣ ಅಂತ. ನಾನು ಹೇಳೋದು ಯಾಕಂದ್ರೆ ತಿದ್ದೋರು ಯಾರು ಅಂತ ಬಹಳ ಕಷ್ಟ ಇದೆ. ಅದೆಲ್ಲ ಆಗಬಾರದು ಅನ್ನೋ ದೃಷ್ಟಿಗೆ ಏನೋ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಹೋದಾಗ ಈ ತರದ್ದು ಹೇಳ್ತಾ ಇರ್ತೀವಿ. ಇನ್ನು ಕಾವ್ಯಕ್ಕೆ ಬರೋದಾದ್ರೆ ನನಗೆ ಬಹಳ ಇಷ್ಟ ಅಂತಂದ್ರೆ ಜೈಮಿನಿ ಭಾರತದ ಕೆಲವು ಪದ್ಯಗಳು, ಅದರ ಸೊಗಸನ್ನ ನಾ ಹೇಳ್ತಾ ಹೋಗ್ತೀನಿ. ಸೀತೆ ತುಂಬಾ ಗರ್ಭಿಣಿಯಾಗಿರ್ತಾಳೆ, ಅವಳು ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಅದೆಲ್ಲ ಕಥೆ ಬೇಡ. ಅಲ್ಲಿ ಹೋದಾಗ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಅವಳು ತಂಗಿ ಆಮೇಲೆ ಲವಕುಶರಿಗೆ ಜನ್ಮ ಆಗುತ್ತೆ. ಅದು ಅತ್ಯಂತ ಒಂದು ಕರುಣಾರಸ ಪ್ರಧಾನವಾದ ಒಂದು ಭಾಗವನ್ನ ನಮ್ಮ ಲಕ್ಷ್ಮೀಶ ಕೊಟ್ಟಿದ್ದಾನೆ ಅಂತಂದ್ರೆ, ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಧರೆಗೆ ಬಿದ್ದಳ ಅಂಗದೆ ಧರೆಗೆ ನಡುನಡುಗುತ್ತೆ. ಅವಾಗ ಹೇಗೆ ಅವನು ಚಿತ್ರಿಸ್ತಾನೆ ಅಂತ, ತುಂಬಿದ ಬಸರಿ ಬಿರುಗಾಳಿ ಪೊಡೆಯಲ್ಕೆ ಅದು ಹೊಡಿಬೇಕು. ಫಲಿತ ಕದಳಿ ಮುರಿದು ಇಳೆಗೆ ಒರಗುವಂತೆ. ಬಿರುಗಾಳಿ ಪೊಡೆಯ ಫಲಿತ ಕದಳಿ ಮುರಿಳೆಗೆ ಒರಗುವಂತೆ. ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡುಗುತ್ತೇ ಮರೆದಳಂಗೋಪಂಗಮ. ಸಿಚುಯೇಷನ್ ಅನ್ನ ಕವಿ ಹೇಗೆ ಅದನ್ನ ವರ್ಣನೆ ಮಾಡ್ತಾ ನೋಡಿ. ಅದಕ್ಕೆ ನಾವು ಇಫ್ ಯು ಡೋಂಟ್ ಗಿವ್ ಜಸ್ಟಿಸ್ ಟು ದಿ ಲಿಟ್ರೇಚರ್ by singing like this and also applying ಒಂಥರ ಪ್ಯಾಥೋಸ್ ಅಂತ ಹೇಳ್ತೀವಲ್ಲ ನಾವು, ಆ ತರದ ರಾಗವನ್ನ ಇದಕ್ಕೆ ನಾನು ಐ ಆಮ್ ಅಪ್ಲೈಯಿಂಗ್ ಯಾವುದು ಶುಭ ಪಂತುರಾಳಿ. ಐ ಥಿಂಕ್ ಯು ಹ್ಯಾವ್ ಹರ್ಡ್ ಶ್ರೀ ಸತ್ಯನಾರಾಯಣ ಉಪಾಸ್ಮಹೆ. ಯು ಆರ್ ಎ ಮ್ಯೂಸಿಕ್ ಲವರ್, ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಹರ್ಡ್ ಇಟ್. ಅದರಲ್ಲಿ ಶೋಕರಸ ತುಂಬಾ ಚೆನ್ನಾಗಿ ಬರುತ್ತೆ.
ಆ ತರದ್ ಹೇಳ್ಬೇಕು. ಅಲ್ಲೆಲ್ಲೋ ತಗೊಂಡ್ಬಿಟ್ಟು ನಾವು ಆಟಾಣದಲ್ಲಿ ಮಾಡ್ಬಿಟ್ಟು ಹಾಡ್ಬಿಟ್ರೆ ವಿರೋಧಾಭಾಸಗಳಾಗ್ಬಿಡುತ್ತೆ. ಕರುಣಾರಸಕ್ಕೆ ವೀರರಸಕ್ಕಾಗಿ ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ರಾಗ. ಎಕ್ಸಾಂಪಲ್ ಕೇದಾರಗೌಳ, ಆಠಾಣ ಮತ್ತೆ ಶಹನ ಇವೆಲ್ಲ ಬಹಳ ಒಳ್ಳೆ ಕರುಣಾರಸ. ಯಾವ್ದಾದ್ರು ಒಂದು ಹೇಳ್ಬಿಟ್ರೆ ನಿಮ್ಗೆ ಶಹನಾದ ಹೇಳಿದ್ರೆ ನಿಮ್ಗೆ ಬಹುಶಃ ಇದು ತುಂಬಾ ಸ್ಪಂದನೆ ಇರೋರಾಗಿದ್ರೆ ನಿಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ಸುಧನ್ವನ್ ಕಥೆ ಹೇಳ್ತೀನಿ ನೋಡಿ. ಸುಧನ್ವನ್ ಎಣ್ಣೆ ಕುಪ್ಪರಿಗೆ ಹಾಕ್ಬಿಡ್ತಾನೆ ಅವ್ರ ತಾತ. ನೋಡಿ, ಅವಾಗ ರಾಜರು ಮಗನು ನೋಡ್ತಾ ಇರ್ಲಿಲ್ಲ, ಯಾರನ್ನೂ ನೋಡ್ತಾ ಇರ್ಲಿಲ್ಲ. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಯಾರು ಯಾವ ಶಿಕ್ಷೆ ಕೊಡ್ಬೇಕು, ಯುದ್ಧಕ್ಕೆ ಯಾಕೆ ಲೇಟ್ ಆಗಿ ಬಂದ್ಯಾ ಅಂತಂದಿದ್ದಕ್ಕೆ ಅವ್ನು ಕಾರಣ ಕೇಳಲ್ಲ. ನೀನ್ ಲೇಟ್ ಆಗಿ ಬಂದಿದ್ಯಾ, ಯು ವಿಲ್ ಬಿ ಪನಿಶ್ಡ್ ಅಂತ ತಾತ ಅಂತಾರೆ. ಆಗಿನ ಕಾಲದ ತಂದೆ ಅಂತ ಅರ್ಥ. ಏನ್ ಶಿಕ್ಷೆ ಕೊಡ್ಬೋದು ಅಂತಂದ್ರೆ ಶಂಕಲಿಖಿತರು ಅಂದ್ಬಿಟ್ಟು ಅಯೋಗ್ಯ ಮಂತ್ರಗಳಿರ್ತಾರೆ. ಅವ್ರೇನ್ ಹೇಳ್ತಾರೆ, ಇವ್ನು ಮಾಡಿದ ತಪ್ಪಿಗೆ ಅವನ್ನ ಎಣ್ಣೆ ಕೊಪ್ಪರಿಗೆಲ್ಲ ಹಾಕ್ಬಿಡಿ, ಕಾದ ಎಣ್ಣೆ ಕೊಪ್ಪರಿಗೆಲ್ಲ ಅಂತಾನೆ. ಜನವೆಲ್ಲ ಇದು ಇಂಥ ಹುಡುಗ, ಎಂಥ ಒಳ್ಳೆ ಸದ್ಭಕ್ತ, ಎಂಥ ವೀರ, ಅವನಿಗಿಂತದ್ದೇನಾದ್ರು ಶಿಕ್ಷೆ ಕೊಡಬಹುದೇ ಅಂತ ಅಂದ್ಬಿಟ್ಟು ಜನ ಎಲ್ಲ ಹೋ ಅಂತಾರೆ. ತಾತ ನಿನಗಿಂತ ಆಗಬಹುದೇ ಲೋಕೈಕ ವಿಖ್ಯಾತ. ಆದ್ರೆ ಅವನೇನ್ ಮಾಡ್ತಾನೆ, ಪಾಲಿಸ್ಬೇಕು, ರಾಜಧರ್ಮ ಪಾಲಿಸ್ಬೇಕು. ಅವನ್ ಎಣ್ಣೆ ಕೊಪ್ಪರಿಗೆಲ್ಲ ಹಾಕ್ಸ್ಬಿಡ್ತಾರ. ಮಹಾವಿಷ್ಣು ಭಕ್ತ ಅವನು. ಅವಳೇನ್ ಮಾಡ್ತಾಳೆ, ಪದ್ಮಾವತಿ ಹಿಂದಿನ ದಿವಸ ನಮಗೆ ಮುಂದಿನ ಸಂತಾನ ಆಗ್ಬೇಕು, ನಾಳೆ ಕೃಷ್ಣ ಬರ್ತಾನೆ, ಅವನ ಮುಂದೆ ನೀನು ಇರ್ತೀವಲ್ಲೋ ಗೊತ್ತಿಲ್ಲ, ನೀನ್ ದೊಡ್ಡ ಭಕ್ತ ಆದ್ರೂ ಕೃಷ್ಣನ ಮುಂದೆ ಯಾರು ನಿಲ್ಲಲ್ಲ, ಇವತ್ತೊಂದ್ ದಿವಸ ನನ್ನ ಜೊತೆಲಿ ಇರು ಅಂತ ಹೇಳಿ ಇರಿಸ್ಕೊಂಡು, ಆಗ ಅವನ್ ಬರೋದು, ಯುದ್ಧಕ್ಕೆ ಬರೋದು ಲೇಟ್ ಆಗುತ್ತೆ. ಯಾಕಂದ್ರೆ ಕುದುರೆನ್ ಕಟ್ ಹಾಕಿರ್ತಾರೆ. ಭಗವಿರುದ್ಧೋಜನ ವೃತ್ತಾಂತದಲ್ಲಿ ಅಶ್ವಮೇಧ ಯಾಗದಲ್ಲಿ ಬರೋದು. ಆಗ ಒಂದೇ ಒಂದು ಪದ್ಯ ಹೇಳ್ತಾನೆ ನಮ್ಮ ಲಕ್ಷ್ಮೀಶ. ಹಿಂದೆ ಹಿಂದೆ ಪ್ರಹ್ಲಾದನು ಪಾಲಿಸಿದೆ ಗಡ. ಅದನ್ನು ನಾವು ಕೂಡ ಫೀಲ್ ಮಾಡ್ಬೇಕು. ವಿ ಹ್ಯಾವ್ ಟು ಫೀಲ್ ಇಟ್. ಲಿಟ್ರೇಚರ್ ಪಾರ್ಟ್ ಇದೆ, ಅದು ನಾವು ಅಂತರ ತಗೊಂಡು ಆಮೇಲೆ ಹೇಳ್ಬೇಕಾಗ್ತದೆ. ಹಿಂದೆ ಪ್ರಹ್ಲಾದನು ಪಾಲಿಸಿದೆ ಗಡ, ದ್ರುಪದ ನಂದನೆಯ ಮಾನಮಂ ಕಾದೆಗಡ. ಕತೆ ಗೊತ್ತಿದೆ ನಿಮ್ಗೆ. ಐ ನೀಡ್ ನಾಟ್ ಟು ಎಕ್ಸ್ಪ್ಲೈನ್ ಆಲ್ ದೋಸ್ ಥಿಂಗ್ಸ್. ಹಿಂದೆ ಪ್ರಹ್ಲಾದನು ಪಾಲಿಸಿದೆ ಗಡ, ದ್ರುಪದ ನಂದನೆಯ ಮಾನಮಂ ಕಾದೆಗಡ, ಭಕ್ತರ್ಗೆ ಬಂದೆಡರ ನಾಮಗಂ ಪರಿಹರಿಪೆಗಡ. ಭಕ್ತರ್ಗೆ ನಾಮಗಂ ಪರಿಹರಿಪೆಗಡ, ದೇವಾ ನಿನ್ನಂ ಮೊರೆಗುಂಡಡೆ ಪೆಸರುಗುಂಡಡೆ, ಆರಂ ಕಾಣೆನ ಕಟ, ಆರಂ ಕಾಣೆನು ಅಕಟ, ಗೋವಿಂದ ಸಲಹೂ. ಹಾಗಾದಾಗ ಏನಾಗುತ್ತೆ, ದೇವರು ಅನ್ನೋನು ಬರ್ಲೇಬೇಕು. ಕಾದ ಎಣ್ಣೆ ಕೊಪ್ಪರಿಗೆನಲ್ಲಿ ಸುಧನ್ವನ ಹಾಕಿದಾಗ ಅಲ್ಲಿ ಮಲ್ಲಿಗೆ ಹೂಗಳು ಮೇಲೆ ಅವನು ಮಲಗಿದಾನೇನೋ ತರ ಆಗುತ್ತೆ. ಎಂತ ಭಕ್ತನಪ್ಪ ಇವನು ಅಂತ. ಆದ್ರೆ ಅದೇ ಎಣ್ಣೆ ಕೊಪ್ಪರಿಗೆಯಲ್ಲಿ ಇವನೇನೋ ಮಂತ್ರ ಬರುತ್ತೆ ಅಂತ ಹೇಳಿದಾಗ, ಯಾರೋ ಶಂಕಲಿಖಿತರು ಹೇಳಿದಾಗ, ಎಳನೀರನ್ನ ತಂದು ಒಡೆದು ಬಿಟ್ಟು ಆ ಕಾದ ಎಣ್ಣೆ ಕೊಪ್ಪರಿಗೆ ಹಾಕಿದಾಗ ಅದು ಸಿಡಿದು ಬಿಟ್ಟು ಅವರಿಬ್ಬರಿಗೆ ಹೋಗಿ ಹೊಡೆಯುತ್ತೆ. ಯಾರಿಗೆ? ಇಂಥ ಒಂದು ಶಿಕ್ಷೆ ಕೊಡಿಸಿದ್ರಲ್ಲ ಮಂತ್ರಿಗಳು. ಏನಾಗುತ್ತೆ ಇದು ಶಿಕ್ಷೆ ಮತ್ತೆ ಇದು ಅಂತಲ್ಲ, ಯಾರು ಕರ್ತವ್ಯದಲ್ಲಿ ಅವರು ವಿಮುಖರಾಗ್ತಾರೆ ಆ ಸಂದರ್ಭದಲ್ಲಿ ಪಾಲನೆ ಮಾಡ್ಬೇಕು ಅನ್ನೋದನ್ನ ಇದೊಂದು ದೊಡ್ಡ ದೃಷ್ಟಾಂತ ಕೊಟ್ಟಿದ್ದಾರೆ ಅಶ್ವಮೇಧ ಯಾಗದಲ್ಲಿ. ಇಲ್ಲಾದ್ರೆ ಕಷ್ಟ ಆಗ್ತದೆ. ಇವತ್ತಿನ ದಿವಸ ನಮ್ಮ ಮಕ್ಕಳು ನಾವು ಅನ್ಕೊಂಡು ಅವನ್ ಎಂತ ತಪ್ಪು ಮಾಡಿದ್ರು ನಾವು ಬಿಡಿಸ್ಬಿಡ್ತೀವಲ್ಲ, ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಅದಕ್ಕೆ ಶಿಕ್ಷೆ ಆಗದೇ ಇರೋ ತರ ನೋಡ್ಕೋತೀವಿ, ಅವನ್ ಏನ್ ತಪ್ಪು ಮಾಡಿದಾನೆ ಅದಕ್ಕೆ. ಆದ್ರೆ ಹಾಗಲ್ಲ, ಅದು ತಂದೆ ಆದವನು ಮಗನಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅದು ಕೊಟ್ಟ ಅದ್ರಲ್ಲಿ ಭಕ್ತನಾಗ ಅವನ ಅದು ಗೆದ್ದ. ಇದ್ರಲ್ಲಿ ಅನೇಕ ಅಶ್ವಮೇಧ ಯಾಗದಲ್ಲಿ ಬರೋದಿಲ್ಲ ಇಂಥ ಕಥೆಗಳೇ. ಕೃಷ್ಣ ಹೇಳ್ತಾನೆ, ಅರ್ಜುನ ನೀನ್ ಏನೂ ಇಲ್ಲಪ್ಪ, ನಾನ್ ನಿನ್ನೆ ಮಾತು ಕೊಟ್ಬಿಟ್ಟಿದ್ದೀನಿ ಅಷ್ಟೇನೆ, ಪಾಂಡವ ಪಕ್ಷಪಾತಿ ಅಂತ. ಆದ್ರೆ ನಿನಗಿಂತ 100 ಪಟ್ಟು ಹೆಚ್ಚಿನ ಭಕ್ತರು ನನ್ನಲ್ಲಿ ಇದ್ದಾರೆ, ನೀನ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ನೀವು ಇಡೀ ಜೈಮಿನಿ ಭಾರತದಲ್ಲಿ ನೋಡೋದೆಲ್ಲ ಇಂಥದ್ದು ಕಥೆಗಳೇ. ಸುಧನ್ವ ಆಗ್ಬೋದು, ಸುರಥ ಆಗ್ಬೋದು, ಕೊನೆಗಂತೂ ನಿಮ್ಗೆ ಗೊತ್ತಿದೆ
ಮಯೂರ ಇದು ಯಾರು ಬೊಬ್ರು ಆನ ಬರ್ತಾನೆ. ಆ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಅಡಕ ಮಾಡ್ತಾನೆ ರಾಮಾಯಣನ ಯಾರು ಲಕ್ಷ್ಮೀಶ. ಲಕ್ಷ್ಮೀಶಂದ ಏನು ಅಂತಂದ್ರೆ ಒಂದು ವಿಶೇಷ 5 ಮಾತ್ರೆಗಳು. ಏನು? ಶ್ರೀ ವಧುವಿನಂಬಕ ಚಕೋರಕಂ ಬರೆಯ ಭಕ್ತಾವಳಿಯ ಹೃತ್ಕುಮದ ಕೋರಕಂ ಬಿರಿಯ ಜಗದೀಶ್ವರ ಅಮಲ ಸೌಭಾಗ್ಯ ರತ್ನಾಕರಂ ಪರ್ಚಿನಿ ಮೇರೆವರಿಯೇ. ಹೀಗೆ 5 ಮಾತ್ರೆ. ಇದು ನಮ್ಮಿದೆಯಲ್ಲ, ನಮ್ಮ ಕುಮಾರವ್ಯಾಸಂದು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೇನು ಕೃಷ್ಣ 3-4 ಭಾಮಿನಿ. ರಗಳೆಗಳು ಹೋಗ್ಬಿಟ್ರೆ ಉತ್ಸಾಹ ಮಂದಾನಿಲ ಮತ್ತೆ ಇದೊಂದು ಉತ್ಸಾಹ ಮಂದಾನಿಲ ಲಲಿತ ರಗಳೆ 3 ಮಾತ್ರೆ 4 ಮಾತ್ರೆ 5 ಮಾತ್ರೆ. ಅದ್ರಲ್ಲಿ ರಗಳೆಗಳಲ್ಲಿ ನೀವು ಹರಿಹರನ್ ರಗಳೆಗಳಿಗೆ ಹೋಗ್ಬೋದು. ನಾನು ಬೇಗ ಕವರ್ ಮಾಡ್ತಾ ಇದ್ದೀನಿ. ರಗಳೆಗಳು ಹೋಗ್ಬೋದು. ಆಮೇಲೆ ನಿಮ್ಗೆ ಬಹಳ ಸುಂದರವಾದ ಒಂದು ಸಾಂಗತ್ಯ ಹೇಳ್ಬೇಕು ಅಂತಂದ್ರೆ ನಮ್ಮ ರತ್ನಾಕರ ವರ್ಣಿ ಕೇಳಿದಿರ ನೀವಲ್ಲ? ರತ್ನಾಕರ ವರ್ಣಿ ಸಾಂಗತ್ಯ ಕಾವ್ಯ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಗಮಕದಲ್ಲಿ ಲಯ ಇಲ್ಲ, ಆದರೆ ಸಾಂಗತ್ಯ ಮತ್ತು ತ್ರಿಪದಿ ಅವು ಲಯಕ್ಕೆ ಬರತಕ್ಕಂತ ಅಂಥ ರಚನೆಗಳು. ಹಾಗಾಗಿ ಇದು ಅಂಶಗಣ ಛಂದಸ್ಸು ಅಂತ ಹೇಳ್ತೀವಿ. ದಿಸ್ ಇಸ್ ಹೌ ಇಟ್ ಶುಡ್ ಬಿ ಸನ್. ಇನ್ನೊಂದು ತ್ರಿಪದಿನೂ ಅದೇ ತರ ಬರುತ್ತೆ. ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ಅಯ್ಯ ಮಂಚಿದಿಯೇನೆ ತೆಲುಗ. ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ಅಯ್ಯ ಮಂಚಿದಿಯೇನೆ ತೆಲುಗ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯೊಬ್ಬಿ ಕೇಳಬೇಕಣ್ಣ, ಮೈಯೊಬ್ಬಿ ಕೇಳಬೇಕಣ್ಣ. ಇದು ಸಾಂಗತ್ಯ. ಆಮೇಲೆ ನಿಮ್ಮ ಇದಕ್ ಬರೋದಾಗಿದ್ರೆ, ನಮ್ಮ ರಾಮಾಯಣ ದರ್ಶನಕ್ಕೆ ಬರೋದಾಗಿದ್ರೆ ಭಗವದಾಗಮನಮೇಂ ಕುವೆಂಪು ಅವ್ರದು. ಭಕ್ತನು ನಿರೀಕ್ಷಿಸಿದ ರೂಪದಿಂ ಬಂದ ಪುದೇ. ನೋಡಿ, ನಾವ್ ಯಾರನ್ನೋ ಒಬ್ರನ್ನ ಕಾಯ್ತಾ ಇರ್ತೀವಿ, ಇಂಥವ್ರು ಬರ್ತಾರೆ ಹೀಗೆ ಬರ್ತಾರೆ, ಮನೆಯಲ್ಲೂ ಹೇಳ್ಬಿಟ್ಟಿರ್ತೀವಿ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅವ್ರ ಬಗ್ಗೆ ಬಹಳ ದೊಡ್ಡದಾದ ಒಂದು ಅಭಿಪ್ರಾಯ, ಒಂದು ಇಮೇಜ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ದಿಸ್ ಇಸ್ ಹೌ ಹಿ ವಿಲ್ ಅಪಿಯರ್ ಬಿಫೋರ್ ಮೀ, ಲೆಟ್ ಮೀ ವೈಟ್ ಅಂತ. ಬಟ್ ಆದ್ರೆ ಕವಿ ಹೇಳ್ತಾರೆ ಭಗವದ್ ಆಗಮನಮೇ ಭಕ್ತನ ನಿರೀಕ್ಷಿಸಿದ ರೂಪದಿ ಬಂದ ಪದೇ. ಅಯ್ಯೋ, ನೀನ್ ಅನ್ಕೊಂಡಾಗ ಬರಲ್ಲ ಅವನಿದ್ದಾಗ ಹಾಗೆ ಬರ್ತಾನೆ. ಏನ್ ಬ್ಯೂಟಿಫುಲ್ ನೋಡಿ. ಭಗವದ್ ಆಗಮನಮೇ ಭಕ್ತ ನಿರೀಕ್ಷೆ ಸುಖದ ಉಲ್ಲಾಶಿಸಲ್ ದುಃಖದೊಲ್ಮೈ ದೋರಿ. ಸುಖದ ಉಲ್ಲಾಶಿಸಲ್ ದುಃಖದೊಲ್ಮೈ ದೋರಿ. ಇದು ಎಲ್ಲಿ ಪ್ರಸಂಗ ಅಂತಂದ್ರೆ ಶಬರಿಗಾತನು ಅತಿಥಿ ದಾಶರಥಿ ಅಂತ ಪ್ರಸಂಗ ಇದೆ. ಶಬರಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರ್ತಾಳೆ. ಅವ್ರು ಬಹಳ ಚೆನ್ನಾಗಿಲ್ಲ, ಸೊಂಟಕ್ಕೆ ಕೈ ಇಟ್ಕೊಂಡಿರ್ತಾಳೆ, ಕಣ್ಮೊಳೆಯ ಕೀಳ್ ಮಾಡಿ ನೋಡಿದಳು. ಎಷ್ಟು ದೂರ ನೋಡ್ತಿಳೋ, ಎಷ್ಟು ವರ್ಷ ನೋಡಿಲ್ಲೋ ಗೊತ್ತಿಲ್ಲ. ಕೊನೆಗೆ ಅವ್ರು ನೋಡಿದ್ರೆ ರಾಮನಂ ಲಕ್ಷ್ಮಣಂ ಕಂಡ್ರೆ ಈ ದುಸ್ಥಿತಿಯ ವೇಷದಲ್ಲಿ ಹೀಗ ಬರ್ಬೇಕು ಅವರು. ಅವಳಿಗೆ ಏನೇನೋ ಸಂಶಯಗಳು ಬರುತ್ತೆ, ಬಹಳ ಚೆನ್ನಾಗಿ ಬರುತ್ತೆ. ಆ ಸಂಶಯಗಳೆಲ್ಲ ಕೊನೆಗೆ ನಿವಾರಣೆ ಆಗುತ್ತೆ. ಕೊನೆಗೆ ಅವ್ರು ಕೊಡಕ್ ನೀರ್ ಕೊಡಮ್ಮ ಅಂತ ಕೇಳಿದೆ, ಅಯ್ಯೋ ಹೋಗ್ರೋ, ಈ ಕಾಡಲ್ಲಿ ಎಷ್ಟೋ ಜನ ಬರ್ತಾರೆ, ಬಂದವರಿಗೆಲ್ಲ ಬೇಡರ್ಗೆಲ್ಲ ನೀರು ಇತ್ತು ಉಣಸಲಿ, ನಾನೇನು ಅಡಗು ಲಜ್ಜಿ ಅಲ್ಲ ಕಣೆ ಅಂತ ಬಹಳ ಇದಾಗಿ ಬರೀತಾರೆ. ಕೊನೆಗೆ ಅವಳಿಗೆ ಗೊತ್ತಾಗತ್ತೆ ರಾಮ ಲಕ್ಷ್ಮಣರೇ ನಮ್ಗೆ ಬಂದು. ಅದು ಹೇಗಿರುತ್ತೆ ಅಂದ್ರೆ, ಈರುಳು ಅಳಿದುದು. ಯಾಕಂದ್ರೆ ಉಷೆ ಮೂಡ್ತು ಅಂತ ಅದಕ್ಕೆ ನಾನು ಭೂಪಾಲ್ ರಾಗ ಹಾಕ್ಬೇಕು, ಯಾಕಂದ್ರೆ ಬೆಳಗಿನ ಜಾವದ ರಾಗ ಅದು. ಈರುಳಳಿದುದು ಉಷೆ ಮೂಡಿತು ಒಯ್ಯನೆಯ ಬೆಳಗಾಯಿತು. ಈರುಳಳಿದುದು ಉಷೆ ಮೂಡಿತು ಒಯ್ಯನೆ ಬೆಳಗಾಯಿತು. ಬಿಲ್ಲೆತ್ತರದ ಕರಡವುಲ್ ಬಿತ್ತರದ ಬಯಲ್ ಮಿಳಿರ್ದತ್ತು ತಾಯಿಪ್ಪನಿಗಳಿಲ್ದೆ. ಇದು ರಾಮಾಯಣ ದರ್ಶನದ ಒಂದು ಸಣ್ಣ ಬೆಳಕು. ಜೈಮಿನಿ ಭಾರತ ಆಯ್ತು. ಕುಮಾರವ್ಯಾಸನ್ ಸ್ವಲ್ಪ ಹೇಳ್ಬೇಕು ನಾನು. ಒಂದು ಹೇಳಿದ್ರೆ ನೋಡಿ, ಚೋರ ನಿಂದಿಸಿ ಶಶಿಯ ಬೈದೆಡೆ. ಓದ್ಬೇಕಪ್ಪ.
ಚೋರ ನಿಂದಿಸಿ ಶಶಿಯ ಬೈದೆಡೆ. ಇದೇನಾಗತ್ತಂದ್ರೆ ನಾವೊಂದು ಪುಸ್ತಕ ಕೊಟ್ರೆ ಆಯ್ತು ಸರ್ ಓದಿದೀವಿ ಅಂತಾರೆ, ಇಲ್ಲ ಬ್ಲರ್ಬ್ ನೋಡ್ತಾರೆ, ಇಲ್ಲ ಮುನ್ನುಡಿ ನೋಡ್ತಾರೆ, ಇನ್ಯಾವ್ದೋ ನೋಡ್ತಾರೆ, ಮಧ್ಯ ನೋಡೋದೇ ಇಲ್ಲ. ಆ ಕವಿನಲ್ಲಿ ಕೃತಿನಲ್ಲಿ ಏನಿದೆ ಅಂತ ನೋಡೋದಿಲ್ಲ. ನಾನು ಓದಿದ್ದೆ ಅಂತ. ಚೋರ ನಿಂದಿಸಿ ಶಶಿಯ ಬೈದೆಡೆ ಕ್ಷೀರವನು ಕ್ಷಯ ರೋಗಿ ಹಳಿದರೆ. ಕ್ಷೀರವನು ಕ್ಷಯ ರೋಗಿ ಹಳಿ ವಾರಣಾಸಿಯ ಹೆಳವ ನಿಲ್ದಿಸಿ ನಕ್ಕರೇನಹುದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು. ಡೋಂಟ್ ಟೇಕ್ ದಿಸ್ ಇನ್ ಎ ಲೈಟರ್ ವೇ. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳಿಗೆ ಎತ್ತಬಲ್ಲರು ಎಲ್ಲಿ ಗೊತ್ತಾಗತ್ತೆ ಅವರಿಗೆ? ಎತ್ತಬಲ್ಲರು ಅಂದ್ರೆ ಭಾರತದ ಪುಸ್ತಕ ದಪ್ಪ ಇದೆ ಅಂದ್ಬಿಟ್ಟು ಎತ್ತಬಲ್ಲರು ಅಂತಲ್ಲ. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳು ಎತ್ತಬಲ್ಲರು. ಘೋರ ರೌರವವನ್ನು ಕೆಡಿಪುದು ಕೇಳ್ದ ಸಜ್ಜನರಾಗ. ಇನ್ನೊಂದು ಇದೇ ತರದ್ದು ವಿಮರ್ಶೆಗೆ ಬಹಳ ತುಂಬಾ ಸೂಕ್ತವಾದ ಪದ್ಯ ನಮ್ಮ ಜೈಮಿನಿ ಭಾರತ ಬರೀತಾ ಇದ್ರಲ್ಲಿದೆ. ಕೆನೆವಾಲ ಕಡೆದು ವಿಮರ್ಶೆಗೆ ಬಹಳ ದೊಡ್ಡ ಉದಾಹರಣೆ ಇದು. ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಇನಿತಾಗಿ ಸವಿಯದೆ. ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಇನಿತಾಗಿ ಸವಿಯದೆ. ಅದರೊಳಗೆ ಪುಳಿವಿಳಿದು ರಸವನೆ ಕೆಡಿಸಿದೊಡೆ. ಕರೆದ ಸುರಭಿಗಪ್ಪುದೇ ಕೊರತೆ. ಸುರಭಿಗೆ ಯಾವ ಕೊರತೆ? ಅದು ಪಾಡುತ್ತಾನೆ, ಹಾಲು ಕೊಡ್ತು. ಕಾವ್ಯಮಂ ಕೇಳ್ದು ಮಥಿಸಿ. ಮಥಿಸಿ ಅಂದ್ರೆ ಮಂಥನ ಮಾಡಿ. ಕಾವ್ಯಮಂ ಕೇಳ್ದು ಮಥಿಸಿ ಜನಿಸಿದ ಪದಾರ್ಥಮಂ. ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆಯುವುದು ಕುಂದಿಟ್ಟು ಜರರುಡೆ. ಬೆಳ್ದವನೊಳಾವದೂಣೆಯಂ ಜಾಣರಿದನರಿದು. ಜಾಣರಿದನರಿದು ಮತ್ಸರವ ಮರೆದು ಆಲಿಸುವುದು. ನೋಡಪ್ಪ, ನಾ ಬರ್ದಿದ್ದೀನಿ, ಕೊಟ್ಟಿದ್ದೀನಿ, ಅದನ್ನ ಏನ್ ಒಳ್ಳೇದನ್ನ ತಗೋ ನೀನು ಅಂತ ಹೇಳಿ ಹೇಳ್ತಾನೆ. ಎಂಥ ಒಳ್ಳೆ ಪದ್ಯ ಅಂದ್ರೆ ಕನ್ನಡ ವಿಮರ್ಶೆಗಲ್ಲ, ಯಾವುದೇ ವಿಮರ್ಶೆಗೂ ಈ ಕೆನೆವಾಲ ಕಡೆದು ನವನೀತಮಂ ತೆಗೆದಿದ್ದೆ ಆ ಪದ್ಯವನ್ನ ಎಲ್ಲರೂ ಅದನ್ನ ವಿಮರ್ಶೆ ಮಾಡೋರಿಗೆ ಅದು ಬಹಳ ಆದರ್ಶವಾಗಿ ಇರ್ತಕ್ಕಂಥ ಒಂದು ಅದ್ಭುತವಾಗಿ. ಆಮೇಲೆ ಕವಿ ಎಷ್ಟು ಜವಾಬ್ದಾರಿ ಇರುತ್ತೆ ಸರ್. ಜಾಣರಂ ತಲೆದೂಗಿಸಿದ ನುಡಿದೊಡೆ. ಈಗ ನಾನ್ ಚೆನ್ನಾಗಿ ಮಾತಾಡಿದ್ರೆ ಏನ್ ಪ್ರಯೋಜನ? ಇಷ್ಟು ಜನ ನೀವು ಬಂದು ಕೂತಿದ್ದೀರ, ಏನಪ್ಪಾ ಇಂಥವ್ರನ್ನ ಕರೆಸಿದೀವಿ, ಅವ್ರಿಗೇನು ಬರ್ಲೇ ಇಲ್ಲ, ತೊದಲು ನುಡಿತಾರೆ. ಜಾಣರಂ ತಲೆದೂಗಿಸದ ನುಡಿದೊಡೆ ಆ ಪದಕ್ಕೆ ಊಣೆಯಂಬಹುದೆಂದು. ಒಂದು ಪದ ಹಾಕ್ಬೇಕಾದ್ರೂ 4 ಜನ ನೋಡ್ತಾರೆ, ನನ್ ಬಗ್ಗೆ ಏನ್ ತಿಳ್ಕೊತಾರೋ ಅಂತ ಕವಿ ಎಷ್ಟರ ಮಟ್ಟಿಗೆ ಎಚ್ಚರ ವಹಿಸಿ ಅದನ್ನ ಪದಗಳನ್ನ ಜೋಡಣೆ ಮಾಡಿದ್ರು. ಜಾಣರಂ ತಲೆದೂಗಿಸದ ನುಡಿದೊಡೆ ಆ ಪದಕ್ಕೆ ಊಣೆಯಂಬಹುದೆಂದು. ಸರಸೋಕ್ತಿಯಿಂದ ವೀರ್ವಾಣಪುರ ನಿಲಿಯ ಲಕ್ಷ್ಮೀವರಂ ತಾನೇ ತನ್ನ ಸುಕಲಾ ಪ್ರವೀಣೆಯಂ ವೀಣೆಯಂ ಗಾನವಂ ನುಡಿಸುವಂದದೆ ತನ್ನ ವಾಣಿಯಂ ಕವಿತೆಯಂ ಪೇಡಿಸಿದನೆಂದರಿದು. ಕೇಣವಂ ತೊರೆದು ಪುರುಡಿಸೋರಂ ಜರೆದು ಕೇಳುವುದು ಸುಜನರು. ಎಂತ ಬ್ಯೂಟಿಫುಲ್ ನೋಡಿ ಸರ್, ಎಂತ ಮಾರಲ್ ಇಟ್ಟಿದ್ದಾನೆ. ನನ್ನ ರಕ್ಷಣೆಗೆ ಯಾವಾಗ ಕುಮಾರಸ ಹೇಳ್ತಾನ, ಲಿಪಿಕಾರ ಕುಮಾರವ್ಯಾಸ ಅಂತ ಹೇಳ್ತಾನ. ನಾನು ಒಬ್ಬ ಸ್ಟೆನೋಗ್ರಾಫರ್ ಅಷ್ಟನ್ನೇ ಹೇಳ್ದವನು, ಅವನ ಅಂತರಂಗದಲ್ಲಿ ಗಂಗತ. ಇವನೇನ್ ಹೇಳ್ತಾನೆ, ಜಾಣರಂ ತಲೆದೂಗಿಸಿ ನುಡಿದೆ ಹೋದ್ರೆ ನನ್ನ ಕಾಪಾಡಕ್ಕೆ ಯಾರು ಬಂದ್ರು? ಸಾಕ್ಷಾತ್ ಲಕ್ಷ್ಮೀಶನೇ, ಅವನೇ ನನ್ನ ಹೃದಯದಲ್ಲಿ ನಿಂತು ನುಡಿಸಿದ್ದಾನೆ. ಗೀರ್ವಾಣಪುರನಿಲಿಯ ಲಕ್ಷ್ಮೀವರಂ ತಾನೇ ಸುಕಲಾ ಪ್ರವೀಣೆಂ ವೀಣೆಯಂ ಗಾನವಂ ಕೇಳ್ದು ಆ ರೀತಿನಲ್ಲಿ ನನ್ನನ್ನ ಅವನು ನಡೆಸ್ಕೊಂಡು ಹೋದ ಈ ಕಾವ್ಯವನ್ನ ಬರಿಬೇಕಾದಂತ. ಕಾವ್ಯ ಬರೆಯೋದು ಸುಲಭ ಅಲ್ಲ, ಹೇಳೋದು ಸುಲಭ ಅಲ್ಲ, ಆದ್ರೆ ಕೇಳುವರಿಗೆ ಮುಟ್ಸೋದು ಮಾಡ್ಲೇಬೇಕಾದಂತ ಕರ್ತವ್ಯಗಳು. ತಿಳಿದವರು ಕೂಡ 4 ವಾಕ್ಯ ಹೇಳದೆ ಹೋದ್ರೆ ಅದು ಗಮಕ ಆಗ್ಲಿ ಬೇರೆ ಆಗ್ಲಿ, ಇದು ಕೆಲವು ಮಾತುಗಳನ್ನ ಹೇಳೋದು ಸಂಗೀತಕ್ಕೂ ಸಂಬಂಧಪಡುತ್ತೆ, ಗಮಕಕ್ಕೂ ಸಂಬಂಧಪಡುತ್ತೆ, ಸುಗಮಕ್ಕೂ ಸಂಬಂಧಪಡುತ್ತೆ. ಯಾಕಂದ್ರೆ ಸಾಹಿತ್ಯ ಎಲ್ಲದರಲ್ಲೂ ಇದೆ.
ತ್ಯಾಗರಾಜರಾಗ್ಬೋದು, ದೀಕ್ಷಿತರಾಗ್ಬೋದು, ಅನೇಕ ಕೀರ್ತನೆಗಳಲ್ಲಿ ಆಗುವಷ್ಟು ತಪ್ಪುಗಳು ಹೆಚ್ಚಿಗೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಅವರಲ್ಲಿ ಆಗೋದಿಲ್ಲ. ಯಾಕಂದ್ರೆ ಪಠ್ಯ ಕರೆಕ್ಟ್ ಆಗಿರುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾನು ಮೊದಲೇ ಹೇಳಿದಾಗೆ ದಾಸ ಸಾಹಿತ್ಯದಲ್ಲಿ ಬೇಕಾದಷ್ಟು ಆಗುತ್ತೆ. ಕಾವ್ಯಗಳಂತೂ ಇವತ್ತಿನ ದಿವಸ ಓದುವುದು ಕಡಿಮೆ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದ್ದು, ನಮ್ಮ ದೇಶ ಕೇಳುವ ಸಂಸ್ಕೃತಿಯ ದೇಶ. ವಿ ಹ್ಯಾವ್ ಗ್ರೋನ್ ಅಪ್ ಬೈ ಲಿಸನಿಂಗ್, ನಾಟ್ ಬೈ ವ್ಯೂಯಿಂಗ್ ಟಿವಿಗಳಾಗ್ಲಿ ಯಾವ್ದಾಗ್ಲಿ ನಾವು ನೋಡಿ. ಐ ಯೂಸ್ ಟು ಸೇ ಟು ಮೈ ಆಡಿಯನ್ಸ್ ದಟ್ ವಿ ಹ್ಯಾವ್ ಟು ಬಿ ಮೋರ್, ನಾನೇನ್ ಹೇಳ್ತೀನಿ ಅಂದ್ರೆ, ಆರ್ಡೆಂಟ್ ಲಿಸನರ್ ಆಫ್ ಪ್ರೋಗ್ರಾಮ್. ಕೇಳಬೇಕು, ಕೇಳುವ ಸಂಸ್ಕೃತಿಯಿಂದ ನಮ್ಮ ಸಂಸ್ಕಾರ ಚೆನ್ನಾಗಿ ಬೆಳೆಯುತ್ತೆ. ನೋಡುವ ಸಂಸ್ಕೃತಿಯಿಂದ ಅಲ್ಲ. ನೋಡುವ ಸಂಸ್ಕೃತಿಯಿಂದ ಏನೇನ್ ಆಗ್ತಾ ಇದೆ ಇವತ್ತು ಅನ್ನೋದು ದೇಶಕ್ಕೆ ಗೊತ್ತಿದೆ. ಇದು ನಮ್ಮ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸುಮ್ನೆ ಗಂಟೆಗಟ್ಲೆ ಹಾಕೊಂಡು ನೋಡೋದಲ್ಲ. ಆಮೇಲೆ ನಮ್ಮ ಜ್ಞಾನಾರ್ಜನೆಗೆ ಕೇಳುವಿಕೆ ಇದೆಯಲ್ಲ, ಮತ್ತೆ ತಾಳುವಿಕೆ. ಇನ್ನೊಂದು ಜ್ಞಾಪಕವಂತು, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ ಹೇಳ್ತಾರೆ. ಕೇಳುವಿಕೆ ಮತ್ತು ತಾಳುವಿಕೆ ಇರ್ಬೇಕು. ಅದರಿಂದ ನೀವು ಒಂದು ಭಾಷಣಕ್ಕೆ ಹೋದ್ರೆ 10 ಪುಸ್ತಕಗಳನ್ನು ಓದ್ಕೊಂಡ್ ಬಂದಿರ್ತಾನೆ ಉಪನ್ಯಾಸ. ಒಂದು ಕಚೇರಿಗೆ ಹೋದ್ರೆ ಅವ್ನು ಎಷ್ಟೋ ಗಂಟೆಗಳ ಪರಿಶ್ರಮದಿಂದ ನಮ್ಮನ್ನ ಆನಂದ ಪಡಿಸ್ತಾನೆ. ಒಂದು ಕಾವ್ಯನ ನಾವು ಓದ್ಬೇಕಾದ್ರೆ 10,000 ಬಾರಿ ಅದನ್ನ ನೋಡ್ಕೊಂಡು ನಾವು ಬಂದ ಶ್ರೋತೃಗಳ ಮುಂದೆ ವೇದಿಕೆಯನ್ನ ಸುಮ್ನೆ ಹತ್ತಕ್ ಆಗಲ್ಲ. ಮಾತು ಬರೋನು ಹತ್ತಾನೆ, ಹಾಡು ಬರೋನು ಹತ್ತಾನೆ ಅಷ್ಟೇ. ಸುಮ್ನೆ ಯಾರು ಹತ್ತಕ್ ಆಗಲ್ಲ. ಆ ಧೈರ್ಯ ಅವನಿಗೆ ಇರೋದಿಲ್ಲ. ಹಾಗಾಗಿ ಶ್ರವಣ ಮನಕಾನಂದವಿಯುವುದು ಅಂತ ನಮ್ಮ ಜಗನ್ನಾಥದಾಸ ಹೇಳ್ತಾರೆ. ಶ್ರವಣ ಮನಕಾನಂದವಿಯುವುದು ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ನಿಹಪರಂಗಳಲ್ಲಿತ್ತು ಸಲಹುವುದು, ಭುವನ ಪಾವನವೆನಿಪ ಲಕುಮೀದವನ ಮಂಗಳ ಚರಿತೆ ಅಂತ ಬರ್ತದೆ. ಇನ್ನೊಂದು ಅಂತಂದ್ರೆ, ನಮ್ಮಲ್ಲಿ ಭಕ್ತಿ ಸಂಗೀತ, ಕೊನೆಗೆ ಹೇಳ್ತೀವಿ ಭಕ್ತಿ ಸಂಗೀತ, ಇವೆಲ್ಲವೂ ಭಕ್ತಿನೇ. ಕಲಿಯುಗದಲ್ಲಿ ಹರಿನಾಮವನ್ನು ಹೇಳಿದರೆ ಕುಲಕೋಟಿಗಳು ಉದ್ಧರಿಸುವ ರಂಗ ಅಂತ ಹೇಳಿದ್ರು. ಭಕ್ತಿಯಿಂದ ಮಾತ್ರ ಕಲಿಯುಗದಲ್ಲಿ ಸಾಧ್ಯ ಆಗುತ್ತೆ. ಮಿಕ್ಕಿದ ಯಾಗ ಯಜ್ಞಾದಿಗಳೆಲ್ಲ ಹಿಂದಿನ ಕಾಲಕ್ಕೆ ಮುಗಿದೋಯ್ತು. ತ್ರೇತಾಯುಗ, ದ್ವಾಪರ ಯುಗ ಎಲ್ಲ ಮುಗಿದೋಯ್ತು. ಇವಾಗ ಏನ್ರು ಭಕ್ತಿಯಿಂದ ಹೋಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಜಗನ್ನಾಥ ದಾಸ್ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ ನಿಲ್ತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ನಲಿದರೆ ಒಲಿವೆ ನಾನೇ ಬಂದ್ಬಿಡ್ತೀನಿ. ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು, ಪ್ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಕೊನೆದೊಂದು ಪದ್ಯ ಹಾಡದ್ ಸಾಕ? ಟೈಮ್ ಆಯ್ತಾ? ಇನ್ನು ಮಾತಾಡಿ ಸರ್. 10 ನಿಮಿಷ ತಗೋಬಹುದು ಸರ್, ಪರವಾಗಿಲ್ಲ. ಓ ನಾನು ಜೈಮಿನಿ ಭಾರತನ ಹೇಳಿದೆ, ಹರಿಹರನ್ ರಗಳೆದು ಸುಮ್ಮನೆ ಹೇಳಿದೆ ಯಾವ್ಯಾವ ರಗಳೆ ಅಂತ. ನಮ್ಮ ತೊರವೆ ರಾಮಾಯಣದ ಒಂದು ಪದ್ಯ ಇದೆ, ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಮೊದಲನೆಯ 4ನೇ ಇದ್ರಲ್ಲಿ ಪ್ರಾರ್ಥನಾ ಪದ್ಯಗಳಲ್ಲಿ ಬರುತ್ತೆ. ಅದರಲ್ಲಿ 6 ಸಾಲಿನಲ್ಲಿ ಇಡೀ ರಾಮಾಯಣನ ಹೇಳ್ಬಿಡ್ತಾನೆ. ಚಾಮರಸ ಯಾರು ತೊರವೆ ನರಹರಿ ಕವಿ. ತೊರವೆ ಎಲ್ಲಿದೆ ಅಂತಂದ್ರೆ ಬಿಜಾಪುರದಲ್ಲೇ ಇದೆ. ಅಲ್ಲಿಂದ 5 ಕಿಲೋಮೀಟರ್, ಆ ನಗರ ಪ್ರದೇಶದಿಂದ 5 ಕಿಲೋಮೀಟರ್ ತೊರವಿ ನರಹರಿ. ಅದೇನು ಅಂತಂದ್ರೆ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಸಾಹಿತ್ಯ. ಉದಧಿ ಲಂಘನ, ಉದಧಿ ಅಂದ್ರೆ ಸಮುದ್ರ. ಉದಧಿ ಲಂಘನ ಜನಕ ಜಾಸಮುದ ವಿವರ್ಧನ, ಉದಧಿ ಲಂಘನ ಜನಕ ಜಾಸಮುದ ವಿವರ್ಧನ. ಜನಕ ಜ ಅಂತಂದ್ರೆ ಸೀತೆ, ಜನಕನಿಗೆ ಮಗಳಾಗಿ ಹುಟ್ಟಿದವಳು ಸೀತೆ. ಅವಳ ಸಂತೋಷವನ್ನ ಇಮ್ಮಡಿಗೊಳಿಸಿದವನು ಅಂತ. ಜನಕ ಜಾಸಮುದ ವಿವರ್ಧನ ವೈರಿಘಟ ಭಜ ವಿದಳನೋದ್ದತ ಸಿಂಹ, ವೈರಿಘಟ ವಿದಳನೋದ್ದತ ಸಿಂಹ, ವೈರಿಗಳಿಗೆ ಸಿಂಹನಾಗಿತ್ತು. ಲಂಕಾನಗರ ನಿರ್ದಹನ, ಲಂಕಾನಗರವನ್ನ ಸುಟ್ಟು ಬೂದಿ ಮಾಡಿದ. ಕದನ ಕರ್ಕಶ ಭೀಮ, ಕದನ ಕರ್ಕಶ ಭೀಮ, ರಿಪುದಶ ವದನ ದರ್ಪ ವಿರಾಮ. ಎಂತ ಚೆನ್ನಾಗಿದೆ ನೋಡಿ ಸರ್ ಕನ್ನಡ. ಅದು
ರಿಪುದಶ ವದನ ದರ್ಪ. ಆ ರಿಪುದಶ ರಾವಣನ ದರ್ಪಕ್ಕೆ ವಿರಾಮ ಹಾಕದ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ, ಸ್ಟಾಪ್ ಮಾಡ್ದ. ಆಂಜನೇಯ ಹೋದ ತಕ್ಷಣ ಏನಾಗತ್ತಂದ್ರೆ ಅವಂದೇನು ನಡೆಯಲ್ಲ ರಾವಣಂದು. ರಿಪುದಶ ವದನ ದರ್ಪ ವಿರಾಮ. ಯಾರವನು? ರಾಘವ ಪದ ಸರೋಜ ಭ್ರಮರ, ರಾಘವ ಪದ ಸರೋಜ ಭ್ರಮರ. ಅವನೊಂದು ದುಂಬಿ, ಪದ ಸರೋಜ ಭ್ರಮರ. ಭುವನ ಪ್ರಾಣಜಂ ಭುವನ ಪ್ರಾಣಜಂ ಅಂದ್ರೆ ಇಡೀ ಜಗತ್ತಿಗೆ ತ್ರಾಣವನ್ನು ಕೊಡುವ, ಉಸಿರನ್ನು ಕೊಡುವ ವಾಯುದೇವನ ಪುತ್ರನಾದ ಹನುಮಂತ. ನೋಡಿ, ಉದಿಲಿಂಗನ ಜನಕಜ ಸಮೂಹ ವಿವರ್ತನ ಅಷ್ಟರೊಳಗಡೆನೆ ಇಡೀ ಒಂದು ರಾಮಾಯಣವನ್ನ ಅವನು ಕೊಟ್ಬಿಡ್ತಾನೆ. ಯಾರು? ನಮ್ಮ ತೊರವೆ ನರಹರಿ. ಒಂದು ಏನಾಗುತ್ತೆ ಅಂದ್ರೆ, ತುಂಬಾ ಪ್ರತಿಭಾಶಾಲಿಗಳ ನಡುವೆ ಕೆಲವರು ಒಂಥರ ಮಂದ ಆಗೋಗ್ಬಿಡ್ತಾರೆ, ನೆರಳಾಗಿ ಶಾಡೋ ಆಗ್ಬಿಡ್ತಾರೆ. ಕುಮಾರವ್ಯಾಸನ ಒಂದು ದೈತ್ಯ ಶಕ್ತಿ ಇದೆಯಲ್ಲ, ಪ್ರತಿಭೆ, ಅದ್ರ ಮುಂದೆ ಬೇರೆ ಕವಿಗಳು ಸ್ವಲ್ಪ ಮಸ್ಕಾಗ್ತಾರೆ ಅನ್ನೋದುಂಟು. ಆದ್ರೆ ಅವರು ಬರೆದಿರೋದೇನು ನಗಣ್ಯವಲ್ಲ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆದ್ರೆ ನಾವು ಗಮನ ಕೊಟ್ಟು ಕೇಳಬೇಕು, ಓದ್ಬೇಕು. ಎಲ್ಲರೂ ಕುಮಾರವ್ಯಾಸ ಆಗಲ್ಲ, ಎಲ್ಲರೂ ಆಗಲ್ಲ, ಯಾರೋ ಒಬ್ಬ ಆಗ್ತಾನೆ ಮಹಾಕವಿ ಆಗೋದು ಅಂತ. ಎರಡನೇ ಸ್ಥಾನ ಇನ್ನೊಬ್ಬ ನಮ್ಮ ಚಾಮರಸ. ಚಾಮರಸ ಎಷ್ಟು ಚೆನ್ನಾಗಿ ಅವನು ಕನ್ನಡದಲ್ಲಿ ಬರೀತಾನೆ ಅಂತಂದ್ರೆ, ಶ್ರೀಮದ್ ಅಮಲಜ್ಞಾನ ಭಕ್ತಿ ಪ್ರೇಮ, ಶ್ರೀಮದ್ ಅಮಲಜ್ಞಾನ ಭಕ್ತಿ ಪ್ರೇಮ, ಎಷ್ಟು ಒಳ್ಳೆಯ ಪದ್ಯಗಳನ್ನು ಬರೀತಾನೆ. ಮಾಯಯ್ಯ ಮತ್ತು ಅಲ್ಲಮ ಇವರಿಬ್ಬರ ಒಂದು ಸಂಘರ್ಷ ಇದೆಯಲ್ಲ, ಒಂದು ಅಹಂಕಾರದ, ಇನ್ನೊಂದು ಬಹಳ ತಾಳ್ಮೆಯ. ಅಲ್ಲಮ್ಮನ ಬಗ್ಗೆ ನಾ ಹೇಳ್ಬೇಕಾದಿಲ್ಲ. ಅಲ್ಲಮ್ಮ ಇವಳು ಏನೇನ್ ಮಾಡ್ಬೇಕು ಅಂತ ಇದ್ದಾಳು ಎಲ್ಲವನ್ನೂ ಮಾಡ. ಹರಿಯನೆದೆಯನ್ನು ಮೆಟ್ಟಿದನು ಶಂಕರನ ಅರ್ಧಾಂಗದಳು, ಹರಿಸುಟಿಗೆ ಆಡಿದರು ಬ್ರಹ್ಮನ ಬಾಯ ಮುದ್ರಿಸಿದೆ. ಸುರನ ರೋರಗವೆಂಬ ಮರವೆಯ ಮರಳು ತಂಡವನು ಎನ್ನ ತುತ್ತಿರ ಶರಣ ಉಗಿಸಿದನು, ಏನ ಕೇಳುವೆ ಎಂದಳ ಮಾಯ. ಇದೊಂದು ಪದ್ಯ ಸಾಕಲ್ಲ. ನನ್ನನ್ನೇನ್ ಅನ್ಕೊಂಡ್ಬಿಟ್ಟಿದ್ಯಾನೆ, ನಾನು ಎಂಥವಳು ತಂದು ಪಾರ್ವತಿ ಒಂದು ರೂಪ ಕಳ್ಸಿರ್ತಾಳ, ಇವನು ಈಶ್ವರನ ಒಂದು ರೂಪ. ಅಮ್ಮ ನೀನೇನೇ ಮಾಡೋದು ಪ್ರಯೋಜನ ಇಲ್ಲ, ನಾನು ಪಾಂಡ್ರ ಮುದ್ದ ಮದ್ದಳೆ ಬಾರಿಸ್ಕೊಂಡು ಹೋಗ್ತಾ ಇರ್ತೀನಿ, ನಿನ್ನ ಕಣ್ಣೆತ್ತಿ ಕೂಡ ನೋಡಲ್ಲ, ನೀನ್ ಹೇಗಿದೆ ಅಂತ ಕೂಡ ನಾನು ನೋಡಲ್ಲ ಅಂತ ಅನ್ಬಿಟ್ರು. ದ್ವಿಮಣಿ ಅಲ್ಲಮ ಸಿಕ್ಕದಾದನು ತಮದ ಮಾಯೆಗೆ ಅಂತ ಚಾಮರಸ ಹೇಳ್ತಾನೆ. ದ್ವಿಮಣಿ ಅಲ್ಲಮ್ಮ, ಅವನು ಸೂರ್ಯನ ದಿಕ್ಕಿನಲ್ಲಿ ಇರ್ತವನು. ಹೀಗೆ ಅವನು ಚಾಮರಸ ತನ್ನ ಕಾವ್ಯವನ್ನ ಬಹಳ ಸೊಗಸಾಗಿ ಅದನ್ನ, ನಾನು ಯಾಕೆ ಇದೆಲ್ಲ ಹೇಳ್ತೀನಿ ಅಂತಂದ್ರೆ, ಮಾಯಾಲಾಸ್ಯ ಅಂತ ಕೂಡ ಒಂದು ಮಾಡಿದ್ದೆ. ಚಾಮರಸನ ಪ್ರಭುಲಿಂಗ ಲೀಲೆಯನ್ನ ಅಳವಡಿಸಿ ಒಂದು ನೃತ್ಯ ರೂಪಕ ದೂರದರ್ಶನಕ್ಕೆ ಮಾಡಿದಾಗ ಇದು ಬಹಳ ಸೊಗಸಾಗಿ ಬಂದು, ಹೇಗೆ ಪಂಪ ಕಾವ್ಯ ಅಂತದೆಲ್ಲ ಮಾಡಿದ್ವು ಕಾವ್ಯಗಳನ್ನ ಆಧರಿಸದೆ ನಾವು ಹೆಚ್ಚಿಗೆ ರೂಪಗಳ. ಇದು ಚಾಮರಸನು ಮುಟ್ಟಾಯ್ತು, ಪಂಪ ಮಟ್ಟ. ಇನ್ನೊಂದು ನಮ್ಮ ರಾಜಶೇಖರ ಇದಾನಲ್ಲ, ಕನ್ನಡದ ರಾಜಶೇಖರ ವಿಳಾಸ ಅಂತ ನೀವು ಕೇಳಿದ್ರ, ಅದನ್ನ ಇವಾಗ ಯಾರು ಪಾಠ ಮಾಡಲ್ಲ. ಯಾಕೆ ಅಂದ್ರೆ ಕಬ್ಬಿಣದ ಕಡಲೆ. ಆರಾರೇರರ್ ಕಾವ್ಯಶ್ರೀ ರೋಹಣಗಿರಿಯನ್ ಅಲ್ಲಿ ಕವಿತಾ ಚಿಂತಾರತ್ನಂ ದೊರಗುಮೆ ಮಾರಾರಿಯ ಕೃಪೆ ಇಲ್ಲದವಂಗೆ ಧರಣಿ ತಳದೊಳ್ಳು ಅಂತ ಹೇಳ್ತಾರೆ. ಯಾರ್ಯಾರತ್ತಪ್ಪ ಕವಿತಾ ಚಿಂತಾರತ್ನವನ್ನ, ಆ ಒಂದು ಬೆಟ್ಟವನ್ನ ಗಿರಿಯನ್ನ ಏರಿ ಹುಡುಕೋದಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬ ಜಗನ್ನಾಥನ್ ಹೇಳ್ದೆ, ನಾನು ಬೀಳ್ಸಕ್ಕಾಗಲ್ಲ. ರುದ್ರಭಟ್ಟ ನಂತರ ನಿಮ್ಗೊಂದು ಸಿಂಹಾವಲೋಕನ ಕೊಡ್ತಾ ಇದ್ದೀನಿ, ಕನ್ನಡ ಸಾಹಿತ್ಯದ ಸಿಂಹಾವಲೋಕನ ಕೂಡ ಆಗಿದೆ. ಜಗನ್ನಾಥ ರುದ್ರಭಟ್ಟನ್ ಜಗನ್ನಾಥ ಅವನು ಸಂಸ್ಕೃತ ಭೂಯಿಷ್ಠ ಕವಿ. ಎಲ್ಲಾ ನಾ ಆಗ್ಲೇ ಹೇಳಿದ್ರೆ ಚಂಪು ಕಾವ್ಯದಲ್ಲೆಲ್ಲ ಇದೆ. ಆದ್ರೆ ಎಷ್ಟು ಒಳ್ಳೆ ಕನ್ನಡ ಬರೆದಿದ್ದಾನೆ ಅಂತಂದ್ರೆ, ಇದರಿಂದ ನಾನು ಬಹುಶಃ ಎಂಡ್ ಮಾಡ್ಬೋದು. ಕೃಷ್ಣನ ಬಾಲ ಲೀಲೆ ಅವನು ಹಾಡುವ ರೀತಿ ಹೇಗಿದ್ರೆ, ಅದು ಮಲ್ಲಿಕಾ ಮಲೆಯಲ್ಲಿದೆ. ನೀರಜೋತ್ಪಲ ವರ್ಣನಾಡಿದಂ ಕಮಲೇಕ್ಷಣಂ, ನೀರಜೋತ್ಪಲ ವರ್ಣನಾಡಿದಂ ಕಮಲೇಕ್ಷಣಂ, ಚಾರುಹಾಸ ವಿಲಾಸನಾಡಿದಂ ಶುಭಗಂ ಶುಭಾಕಾರನಾಡಿದ ಎಂದು ಗೋಪಿಯರಾಡಿಸುತ್ತು ಮಿರಲ್ಕೆ ಸಂಸಾರ ನಾಟಕ ಸೂತ್ರಧಾರಿ ಮುರಾರಿ ಕೈ ಪರೆಗಾಡಿದ. ಕೃಷ್ಣನ ಬಾಲಲೀಲೆ ಇದು. ಕೃಷ್ಣ ನನ್ನ ಜೋಗುಳದಲ್ಲಿ ಹಾಕಿ
ಅವರು ನಂದ ಗೋಕುಲದಲ್ಲಿ ತೂಗ್ತಾ ಇರ್ತಾರೆ. ಅದಕ್ಕೆ ಬರೆಯತಕ್ಕಂಥ ಪದ್ಯ ಅವನು ಏನು ಸೊಗಸಾಗಿ ನೀರಜೋತ್ಪಲ ವರ್ಣನಾಡಿದ ನೋಡಿ ಹಾಡ್ಬೇಕಾದ್ರೂ ಅದೇ ಇದೆ ತೂಗು. ನೀರಜೋತ್ಪಲ ವರ್ಣನಾಡಿದ ನಾಡಿದಂ ಕಮಲೇಕ್ಷಣ ಚಾರುಹಾಸ ವಿಲಾಸ ನಾಡಿದ ನಾಡಿದಂ ಶಿವಗಂ ಶುಭಾಕಾರ ನಾಡಿದನೆಂದು ಗೋಪಿಯರಾಡಿಸುತ್ತು ಮಿರಲ್ಕೆ ಸಂಸಾರ ನಾಟಕ ಸೂತ್ರಧಾರಿ ಮುರಾರಿ ಕೈ ಪರೆಗಾಡಿದ. ಆಮೇಲೆ ಸಣ್ಣ ಮಗು ಆಗಿದ್ದು ಕೋಪ ಬರುತ್ತಂತದಕ್ಕೆ. ವೀರ ದೈತ್ಯರ ನಿಕ್ಕಲಾಗಿಯೇ ಪುಟ್ಟಿ ಎಂಬರಿ ಎಂದು, ವೀರ ದೈತ್ಯರ ನಿಕ್ಕಲಾಗಿಯೇ ಪುಟ್ಟಿದಂ ಹರಿಯೆಂದು ಕೈವಾರದಿಂದ ಮಾತನಾಡ ವಿರೋಧಿಗ ಯಮಲೋಕಮೂ ಸಾರಲಾಡೆ ಯಶೋಧರಾಗರ ಶಬ್ದೆಯುಳ್ ತುಡುಕಾಡೆ ಸಂಸಾರ ನಾಟಕ ಸೂತ್ರಧಾರಿ ಮುರಾರಿ ಕೈ ಪರೆಗಾಡಿದು. ಇದೊಂದು 4-5 ಪದ್ಯಗಳನ್ನ ಕೃಷ್ಣನ ಬಾಲಲೀಲೆ ಅಂತ ಅವನು ಅದು ನುಚ್ಚೋದು ಅಂತಲ್ಲ, ಆ ಬಾಲಲೀಲೆಗೆ ಏನು ಬೇಕಾದೋ ಅಂತ ಒಂದು ಸಾಹಿತ್ಯವನ್ನ ಅವನು ಕೊಟ್ಟು. ತುಂಬಾ ಜನ ಹೇಳ್ತಾರೆ ಅವನು ಬಹಳ ಸಂಸ್ಕೃತ ಬಳಸಿದ್ದು ಕೂಡ ಆಗಾಗ ತುಂಬಾ ಒಳ್ಳೆಯ ಕನ್ನಡವನ್ನು ಕೂಡ ಅವನು ಮಧ್ಯದಲ್ಲಿ ಇಟ್ಟಿದ್ದಾನೆ. ಎಲ್ಲಾ ಕವಿಗಳು ಕನ್ನಡದ ಮತ್ತು ಸಂಸ್ಕೃತವನ್ನ ನಮ್ಮ ಮುದ್ದಣ್ಣ ಹೇಳಲ್ವೇ, ಕರಿಮಣಿಗಳು ಮುತ್ತಪ್ಪೋದಂತೆ ಅಂತ ಅಂದ್ಬಿಟ್ಟು ಹಾಗೆ ಅದನ್ನ ಮಾಡ್ಕೊಂಬಂದೆ. ಹಾಗಾಗಿ ಕನ್ನಡ ಸಾಹಿತ್ಯ ಶ್ರೀಮಂತವಾಯಿತು, ಸಂಸ್ಕೃತದಿಂದ ಬಡವಾಯ್ತು ಅಂತ ಹೇಳ್ಬಾರ್ದು. ಸಂಸ್ಕೃತ ಬೇಡವೇ ಬೇಡ ಅನ್ನೋದು ಅದು ಬೇರೆ ವಾದ. ಆದ್ರೆ ನಮ್ಮ ಕನ್ನಡ ಕವಿಗಳು ಸಂಸ್ಕೃತವನ್ನ ಎಷ್ಟು ಚೆನ್ನಾಗಿ ಬೆರೆಸಿದ್ದಾರೆ ಅಂತಾರೆ. ಅದರ ಆನಂದ ಪಡ್ಬೇಕು, ಓದ್ಬೇಕು, ಖುಷಿ ಕೊಡ್ಬೇಕು. ಅವಾಗಲೇ ಹೇಳ್ದಾಗೆ ಕೆನೆವಾಲ ಕಡೆದು ನವನೀತಂ ತೆಗೆದು ಬಾಯಿ ಇನಿದಾಗಿ ಸವಿಯದೆ ಅದರೊಳಗೆ ಪುಳಿ ಉಳಿದು ರಸವನ್ನ ಕೆಡಿಸಿಡಿದು ಕರೆದು ಸೊರಬೇಗಪ್ಪದೆ. ಈ ಕಾವ್ಯವನ್ನ ಓದಬೇಕು, ಕನ್ನಡ ಕಾವ್ಯ ಬೆಳಗಬೇಕು. ನಮ್ಮ ಗಮಕ ಕಲೆ ಪುರಾತನವಾದ್ದು, ದೊಡ್ಡ ಇತಿಹಾಸ ಇದೆ, ಬಹಳ ದೊಡ್ಡ ಇತಿಹಾಸ ಇದೆ. ಲವಕುಶರು ಲಕ್ಷ್ಮೀಶ ಯಥಾ ಪ್ರಕಾರ ಅವನು ಹೇಳ್ತಾ ಇಂತಿಂತ ರಾಗಗಳಿಂದ ಲಕ್ಷ್ಮೀಶ ಲಕ್ಷ್ಮೀಶ ಲವಕುಶರಿಂದ ಗಮಕವನ್ನ ಹಾಡಿಸ್ತಾರೆ. ನಾವು ಕೂಡ ಅದೇ ಲವಕುಶರೇ ಆದಿ ಗಮಕಿಗಳು ಅಂತ ನಾವು ನಂಬಿರೋರು. ಅಲ್ಲಿಂದನೇ ಅದು ರಾಮಾಯಣ ಹುಟ್ಟು. ನಮ್ಮ ಕರ್ನಾಟಕದಲ್ಲಿ ವಿಶಿಷ್ಟವಾಗಿ ಬಂದಿದೆ. ತಮಿಳ್ನಾಡಲ್ಲಿ ಶ್ಲೋಕ ಗಾಯನ ಹೇಳ್ತಾರೆ. ನಮ್ಮಲ್ಲಿ ಸೀಸು ಪದ್ಯಗಳು ತೆಲುಗುನಲ್ಲಿದೆ. ನಮ್ಮ ಕೇರಳದಲ್ಲಿ ಚಾಕ್ಯೂರ್ ಕ್ಯೂತ್ ಅಂತ ಅಂದ್ಬಿಟ್ಟು ನಾರಾಯಣಿ ಅಂತ ಗಮಕದಲ್ಲೇ ಹಾಡ್ತಾರೆ. ಬಟ್ ಅವ್ರು ಗಮಕ ಅಂತ ಕರೆಯಲ್ಲ. ನಾವು ಮಾತ್ರ ಗಮಕ ಕಲೆ ಅಂತ ಕರಿತಾ ಇದೀವಿ. ಅನೇಕ ಜನ ಬಂದಿದ್ದಾರೆ, ವ್ಯಾಖ್ಯಾನಕಾರರು, ಗಮಕಿಗಳು. ಆ ಒಂದು ಪರಂಪರೆಯಲ್ಲಿ ನಾವು ಬಂದಿದ್ದೀವಿ. ಏನೋ ಒಂದಷ್ಟು ಕಲ್ತಿರೋದು ನಾವು 4 ಜನಕ್ಕೆ ವಿದ್ಯಾದಾನ ಅಂತ. ನಾನು ಗುರು ಶಿಷ್ಯ ಪರಂಪರೆಯಲ್ಲಿ ಕೂಡ ಮಾಡಿದೆ ಎಷ್ಟೋ ಜನಕ್ಕೆ. ಸಂಗೀತ ಕಂಡ್ರೆ ನಂಗೆ ಬಹಳ ಇಷ್ಟ. ನಾನು ಇವತ್ತಿಗೂ ಸಂಗೀತಕ್ಕೆ ಹೋಗ್ತೀನಿ. ನನಗೆ ಒಳ್ಳೆ ಸಂಗೀತ ಇಷ್ಟ, ಒಳ್ಳೆ ಭಾಷಣ ಇಷ್ಟ. ನಾನು ಮೊದ್ಲೇ ಹೇಳಿದಾಗೆ ಕೇಳ್ಮೆಯಿಂದ ಬೆಳೆದವನು. ನನಗೆ ಇಂಥ ಒಂದು ಅವಕಾಶವನ್ನ ಕೋದಂಡರಾಮ್ ಅವರು ಅವತ್ತಿನ ದಿವಸನೇ ಸಿಕ್ಕಿ ಇಲ್ಲ ಆಗ್ಬೇಕು ಅಂತ ಲಕ್ಷ್ಮೀನಾರಾಯಣ ಅವ್ರು ಬೇಗ ಆಗ್ಬೇಕು ಅಂತ ಏನೋ ಅಂದ್ರು. ನಂಗೆ ಅದರ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಬಟ್ ಇದು ಇವತ್ತು ಆದಷ್ಟು ಕೂಡ್ಲೆ ಅಂದ್ರೆ ಬಹಳ ಬೇಗಲೇ ಆಯ್ತು ಅಂತ ಅನ್ಸುತ್ತೆ. ನನ್ನ ತೊದಲು ನುಡಿಗಳನ್ನ ತಾವು ಆಲಿಸಿದ್ರಿ, ಅದು ಎಷ್ಟು ಮಟ್ಟಿಗೆ ಬಂತು ಏನೋ ಗೊತ್ತಿಲ್ಲ. ನಾರ್ಮಲಿ ದಿಸ್ ಇಸ್ ನಾಟ್ ಮೈ ವಾಯ್ಸ್. ನನ್ನ ವಾಯ್ಸ್ ಇನ್ನು ಸ್ವಲ್ಪ, ಯಾಕಂದ್ರೆ ಐ ಹ್ಯಾವ್ ಟು ಕಂಟ್ರೋಲ್ ಮೈ ವಾಯ್ಸ್. ನಾನು ಮೈಕಲ್ಲಿ ಮಾತಾಡಿರೋ ಅಭ್ಯಾಸ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ನಾನು ಬಿಟ್ಕೊಡ್ತಿದ್ದೆ ಮತ್ತೆ ಎಳಿತಿದ್ದೆ. ಹಾಗಾಗಿ ಅದು ಹೇಗೆ ನಿಮಗೆ ಕೇಳಿಸಿದ್ಯೋ ಗೊತ್ತಿಲ್ಲ. ನಿಮ್ಮ ಇಷ್ಟು ಒಳ್ಳೆಯ ತಾಳ್ಮೆಯಿಂದ ಇಷ್ಟು ಜನ ಕೇಳಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ ಸರ್. ನಿಮ್ಮ ಕಾರ್ಯಕ್ರಮ ಬಹಳ ದಿವ್ಯವಾಗಿದೆ, ಬಹಳ ಆನಂದವಾಯ್ತು. ನನಗೆ ಇದರಲ್ಲಿ ಒಂದು ಜ್ಞಾಪಕ ಬಂತು. ನಮ್ಮ ಮಾದಿ ಹಳ್ಳಿನಲ್ಲಿ ಪ್ರತಿ ವರ್ಷ 1 ವಾರ ಬಂದು ಪಾರಾಯಣ ಮಾಡಿಸು ಅಂತ ಹೇಳೋರು. ಅವ್ರ ಹಳ್ಳಿಯಲ್ಲಿರೋ ಜನಗಳೆಲ್ಲ ಸೇರ್ಕೊಂಡು ಪಾಠ ಮಾಡೋರು. ಆಗ ಕೌಶಿಕ್ ಅಂತ ಅವರು ನಮ್ಮ ಊರಲ್ಲೇ ಇರೋರು. 1 ವಾರ ಪಾರಾಯಣ ಮಾಡ್ಕೊಂಡು ಸುತ್ತಮುತ್ತ ಹಳ್ಳಿಯ ಹೆಣ್ಮಕ್ಳೆಲ್ಲ ಗಂಡಸರೆಲ್ಲ ಸೇರ್ಕೊಂಡು ಪಾರಾಯಣ ಮಾಡ್ತಿದ್ರು. ರಾಮಾಯಣದ್ದು, ಮಹಾಭಾರತದ ಭಾಗಗಳನ್ನ. ನಮ್ಮ ಕುವೆಂಪು ರಾಮಾಯಣನು ಪಾರಾಯಣ ಆಗ್ತಿತ್ತು. ಅದು ಒಂದು ವಿದ್ಯೆಯ ಒಂದು ಇಲಾಖೆ ಆಗೋಗಿತ್ತಲ್ಲಿ. ಇವನ್ ಗುಡಿಬಂಡೆ ರಾಮಾಚಾರ್ ಅವ್ರ ಬಗ್ಗೆನೂ ಬಹಳ ವಿಚಾರಗಳು ಕರ್ಕೊಂಡು ಹೋಗ್ತಾ ಇದ್ವಿ ನಾವು ನಮ್ಮ ಹಳ್ಳಿಗೆಲ್ಲ. ಗೊತ್ತು ಅವರು ಬಹಳ ಶ್ರೀಮಂತಗೊಳಿಸಿದ್ದಾರೆ. ಆಮೇಲೆ ಇವ್ರ ಫ್ಯಾಮಿಲಿ, ಕೌಶಿಕ್ ಫ್ಯಾಮಿಲಿ ಇಸ್ ಆಲ್ಸೋ ನಿಮ್ಮ ಫ್ಯಾಮಿಲಿ ತರನೇ. ನಿಮ್ಮ ತಂದೆಯವ್ರ ಬಗ್ಗೆ ನನ್ನ ತಂಗಿ ಈಗ ತಾನೇ ಹೇಳ್ತಾ ಇದ್ಲು. ಅವಳಿಗೆ ಹುಷಾರಿಲ್ಲ. ಅವಳು ಶಿ ಇಸ್ ಆರ್ಡೆಂಟ್ ಲವರ್ ಆಫ್ ಯುವರ್ ಮ್ಯೂಸಿಕ್. ಬಂದಾಗ ರೆಗ್ಯುಲರ್ ಆಗಿ ಬರೋದು ಶ್ರೀಮತಿ. ಹೀಗಾಗಿ ನೀವು ನನ್ನ ಹಳೆಯ ನೆನಪುಗಳನ್ನ ಮಾಡಿದಿರಿ.
ಭರತರಾಜ್ ಅವರೇ 4 ನಲ್ನುಡಿಗಳನ್ನ ಹೇಳಿ ಅವರಿಗೆ ವಂದನಾರ್ಪಣೆ ಮಾಡ್ಬೇಕು ಅಂತ ಕೇಳ್ಬೋದು. ಸರ್ ಭರತರಾಜ್ ಮಾತಾಡೋಕ್ ಮೊದಲು ಐ ಟೇಕ್ ಫ್ಯೂ ಸೆಕೆಂಡ್ ಸರ್. ಪ್ಲೀಸ್ ಆ, ಪ್ಲೀಸ್ ಕ್ವಿಕ್. ನಮಗೆ ಇಷ್ಟು ದಿನ ಗಮಕ ಕಲೆ ಅಂತ ಹೇಳಿದ್ರೆ ನಮಗೆ ಗಮಕ ಕಲೆ ಒಂಥರ ಕ್ಷೀಣಿಸ್ತಾ ಇರೋದೇನೋ ಅನಿಸ್ತಾ ಇತ್ತು ನಮಗೆ. ಯಾಕಂದ್ರೆ ನಮ್ಮ ತಂದೆನೂ ಗಮಕ ಕಲಾವಿದರಾಗಿದ್ರು. ನಮಗೆ ಓಹೋ. ಇತ್ತೀಚೆಗೆ ದಿನಗಳಲ್ಲಿ ನಾವು ಬರೀ ಉಗಾಭೋಗಗಳನ್ನ ಕೇಳ್ಕೊಂಡು ಅದನ್ನೇ ಗಮಕ ಅನ್ಕೊಂಡ್ಬಿಟ್ಟಿದೀವಿ. ಇದು ಗಮಕ ಹೇಗೆ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಭಕ್ತಿ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ಇವಾಗ ಸರ್ ಹೇಳ್ದಾಗೆ ರಾಮಾಯಣ ಮಹಾಭಾರತಗಳಾಗಿರ್ಬೋದು, ಎಲ್ಲವನ್ನೂ ತಗೊಂಡು ಅದಕ್ಕೆ ಸಂಗೀತದ ಲೇಪ ಕೊಟ್ಟು ಅದಕ್ಕೆ ರಸ, ತಾಳ ಪ್ರತಿಯೊಂದು ಇದ್ ಮಾಡ್ಕೊಂಡು ಎಲ್ಲನೂ ಇಟ್ ಇಸ್ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ಪ್ಯಾಕೇಜ್ ಅಂದ್ರೆ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಗಮಕವೇ. ಗಮಕ ಇದು ನಾನ್ ಕೆಲವು ಕಡೆ ಹೇಳ್ತಾ ಇರ್ತೀನಿ, ಇದು ಗಮಕ ಸಂಗೀತಕ್ಕಿಂತ ಹೆಚ್ಚು ಅಂತ ಹೇಳಿ. ಯಾಕಂದ್ರೆ ಇದರ ರಸನ ಹೇಳ್ಬೇಕು ಅಂತ ಹೇಳಿದ್ರೆ ಆಯಾ ಮಟ್ಟುಗಳಲ್ಲಿ ಆಯಾ ರಾಗಗಳನ್ನ ತಗೊಂಡು ಇದ್ ಮಾಡೋದು ಇದೆಯಲ್ಲ, ಒಂದು ದೊಡ್ಡ ಕಲೆ ಇದು ಗಮಕ ಕಲೆ. ನನಗೆ ಹೋದ ವಾರ ನೋಡಿದ್ರೆ ನಾರಾಯಣ ಸ್ವಾಮಿ ಸರ್ ಅವ್ರ ಫ್ರೆಂಡ್ ಸ್ನೇಕ್ ಇವ್ರ ಬಗ್ಗೆ ಹೇಳ್ಕೊಟ್ರು. ಈ ಕೋದಂಡರಾಮ್ ನೋಡಿದ್ರೆ ಈ ವಾರ ಇನ್ನೊಂದು ರತ್ನಗಳು ಸರ್. ನೀವು ನಮ್ಮ ಐ ಆಮ್ ಗ್ರೇಟ್ಫುಲ್ ಟು ನಾರಾಯಣ ಸ್ವಾಮಿ ಸರ್ ಅಂಡ್ ಎಸ್ಪೆಷಲಿ ಕೋದಂಡರಾಮ್ ಸರ್. ಹಿ ಈಸ್ ಬ್ರಿಂಗಿಂಗ್ ಅಸ್ ಸೋ ಮೆನಿ ಜಮ್ಸ್ ಫಾರ್ ದಿಸ್ ಈ ಸಂಭಾಷಣೆ ಪ್ರೋಗ್ರಾಮ್. ಸರ್ ಸತ್ಯನಾರಾಯಣ ಸರ್ ತುಂಬಾ 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 ಧನ್ಯವಾದಗಳು ಸರ್. ಬಹಳ ಸಂತೋಷ ಡೀಪ್ ಮೈ ಹಾರ್ಟ್. ಇವತ್ತು ಇದೇನು ಅಂದ್ರೆ ಗಮಕ ಕಲೆ ಇನ್ನೆಷ್ಟು ದೊಡ್ಡದು ಅಂತ ಹೇಳಿದ್ರೆ ಇದು ಅಗಾಧವಾಗಿರೋದು. ಇವತ್ತು ನೀವು ಏನ್ ಹೇಳಿದ್ರೆ ಇದೊಂದು ಚಿಕ್ಕ ಇಂಟ್ರೊಡಕ್ಷನ್ ಅನ್ಸುತ್ತೆ ನಮ್ಗೆ. ನಿಮ್ಗೆ ಆಸಕ್ತಿ ಇದ್ರೆ ಅಷ್ಟು ದೊಡ್ಡ ಕಲೆ. ರಜನಿಕಾಂತ್ ಆಸಕ್ತಿ ಅವರು ಇದ್ರೆ ರಜನಿಕಾಂತ್ ನಮ್ಮ ಹ. ಹಿರಿಯ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದವರು. ಹ. ಅವರು ಕವನಗಳ ಬಗ್ಗೆ ಬಹಳ ಇದ್ ಮಾಡೋರು. ಅವರು ಒನ್ ಆಫ್ ದಿ ಆಂಕರ್ಸ್ ನಮ್ಮ ಓಹೋ ಕಾರ್ಯಕ್ರಮ. ಓಹೋ ಸಂತೋಷ. ನಮ್ಮ ಅಲ್ಲ ಭರತರಾಜ್ ನಿಮ್ಗೆ ಕೋದಂಡರಾಮ್ ಆಸಕ್ತಿ ಇದ್ರೆ ಯೂಟ್ಯೂಬ್ ಅಲ್ಲಿ ರಾಮಾಯಣಾಷ್ಟಮ ಅಂತ ಹಾಕಿ ಬರುತ್ತೆ. ಓಕೆ ಸರ್. ಇವೆಲ್ಲ ಸರಿ, ಸರ್. ಕುವೆಂಪು ರಾಮಾಯಣ ಕಂಪ್ಲೀಟ್ ಬರುತ್ತೆ. ನಾನು ಹಾಡಿರೋದು ಬರುತ್ತೆ, ಬೇರೆ ಕಡೆ ಹಾಡ್ತಿರೋದು ಬರುತ್ತೆ. ಸರ್ ಇವತ್ತು ಕೋಇನ್ಸಿಡೆಂಟಲಿ ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಭದ್ರಾಚಲದಲ್ಲಿ ಇದ್ದೀನಿ ಸರ್. ರಾಮದಾಸರ ದೇವಸ್ಥಾನದ ಪ್ರೆಸಿಂಗ್ಸ್ ಅಲ್ಲೇ ಕಾರಲ್ಲಿ ಕೂತ್ಕೊಂಡು ಎಂತ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿದ್ದೀನಿ ಸರ್ ನಾನು. ಎಂತ ಜಾಗದಲ್ಲಿ ಇದ್ದೀರಾ ಸರ್ ನೀವು? ನಾನು ಇದನ್ನ ಮಿಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇರ್ಲಿಲ್ಲ. ಅದಕ್ಕೇನೆ ಅಲ್ಲಿ ನನ್ನ ಹೆಂಡತಿ ಕ್ಯೂನಲ್ಲಿ ನಿಂತಿದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ನಾನು ಇಲ್ಲ ನೀ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀನಿ, ನೀವು ಹೋಗು ಅಂತ ಹೇಳಿ ನಾನು ಇವಾಗ ಕಾರ್ಲ್ ಕೂತ್ಕೊಂಡು ಇದು ಮುಗಿದ ನಂತರ ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ನಂಗೆ ನಿಜವಾಗ್ಲೂ ರಸದೌತಣ ಸರ್. ಈಗ ಕೇಳಿ ರಜನಿಕಾಂತ್, ರಾಮ ಅಂದ ತಕ್ಷಣ ಒಂದ್ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ರಾಮನಂ ಭುವನಾಭಿರಾಮಂ ಜಗದಾಭಿರಾಮನಂ ಅಂತ ಅನ್ಬಿಟ್ಟು ನಮ್ಮ ಯಥಾ ಪ್ರಕಾರ ಲಕ್ಷ್ಮೀಶನೇ ಯಾರ ಕೈಲಿ ಹೇಳಿಸ್ತಾನೆ ಅಂದ್ರೆ ಸೀತೆ ಕೈಲಿ ಹೇಳಿಸ್ತಾನೆ. ಯಾರು ಮಾಡಿದ್ರು ಅವ್ನು ಮಾಡಿದ್ ತಪ್ಪು ಮಾಡಲ್ಲ. ರಾಮನಂ ಭುವನಾಭಿರಾಮಂ ಗುಣರತ್ನಧಾಮಂ ರೂಪಜಿತ ಕಾಮನಂ ಶರಣ ಜನ ವರ್ಧಿಯಂ ಮಿಗ ಪೆಚ್ಚಿಪ ಸೋಮನಂ ಸೌಭಾಗ್ಯ ಸೋಮನಂ ಕೋಲಯಶ್ಯಾಮನಂ. ಸರ್ ವರ್ಣನೆ ನೀವು ಭದ್ರಾಚಲ ರಾಮದಾಸ್ ಅಂದ್ರೆ ನಾನು ಹೇಳಿದೆ. ಭರತರಾಜ್ ಅವರೇ ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ಒಂದು ನಿಮಿಷ ಕೊಡ್ತೀರಾ ಸರ್? ಸತ್ಯನಾರಾಯಣ ಸರ್, ಸರ್ ನಾವು ನಮಸ್ಕಾರ. ಮೂಕರಾಗ್ಬಿಟ್ಟಿದೀವಿ. ಯಾರು ರಟ್ಟಿಹಳ್ಳಿ ಅವರ ಹಾ? ಯಾರು ಮಾತಾಡಕ್ ಬರ್ತಾರ? ವಿಡಿಯೋ ರಟ್ಟಿಹಳ್ಳಿ ಅವರ ಮಾತಾಡಿ ಸರ್. 2 ಸೆಕೆಂಡ್ ಅಲ್ಲಿ ಮುಗಿಸಿ ಸರ್ ಬೇಗ. ಮಾತಾಡಿ. ಸರ್ 1980 ಸುಮಾರು ರಾಮಾಯಣದಲ್ಲಿ ದಯಾನಂದ್ ಸಾಗರ್ ಅವ್ರದ್ದು ಇದನ್ನ ಕೇಳಿದ್ವಿ ಗಮಕನ. ಆಮೇಲೆ 45 ವರ್ಷದ ಮೇಲೆ ಮತ್ತೆ ಕೇಳೋ ಅವಕಾಶ ಮಾಡಿಕೊಟ್ಟದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಆಗಾಗ ಬರ್ತಾ ಇರುತ್ತೆ, ಕೇಳಿ ಪರವಾಗಿಲ್ಲ. ಹರ್ಕತೆ ಹೊರಟೋಗ್ಬಿಟ್ಟಿದೆ, ಗಮಕ ಇದ್ದೇ ಇದೆ, ಎಲ್ಲ ಕಡೆ ಇದೆ. ಭರತರಾಜ್ ಅವರೇ ಪ್ಲೀಸ್. ಸತ್ಯನಾರಾಯಣ ಸರ್, ಸರ್ ಇವತ್ತು ನಾವು ಮೂಕ ವಿಸ್ಮಿತರಾಗ್ಬಿಟ್ಟಿದೀವಿ ಸರ್. ನಮ್ಗೆ ಗೊತ್ತಾಗಲ್ಲ ಹೇಗಿರುತ್ತೆ ಅಲ್ಲ ಸರ್, ನಿಮ್ಮ ಪ್ರೊಫೈಲ್ ಬಂದಿತ್ತು, ಅದನ್ನ ಓದಿದ್ಮೇಲೆ ನಾನು ಏನೋ ಒಂದು ಇದ್ರಲ್ಲಿದ್ದೆ. ಇವಾಗ ತಮ್ಮ ಸಂಗೀತ ಜ್ಞಾನನ ಮೆಚ್ಚಬೇಕು, ತಮ್ಮ ಸಾಹಿತ್ಯ ಜ್ಞಾನನ ಮೆಚ್ಚಬೇಕು, ಯಾವ ಪ್ರತಿಭೆನ ನಾವು ಮೆಚ್ಚಬೇಕು ಅನ್ನೋ ಇದ್ರಲ್ಲಿ ನಾವು ಕಳೆದೋಗ್ಬಿಟ್ಟಿದೀವಿ ಸರ್. ತುಂಬಾ ಅದ್ಭುತವಾದ ಅಭಿಮಾನದ ಮಾತುಗಳು ಅಷ್ಟೇ ಅವೆಲ್ಲ. ನೀವು ಕುಮಾರವ್ಯಾಸಂದು ಇದು ಹೇಳ್ಬೇಕಾದ್ರೆ ಆ ಕುಮಾರವ್ಯಾಸ ಬರ್ತಾನೆ ತಲೆದಿಮ್ ಕೆಳಗೆ ಇಟ್ಕೊಂಡು ಮಲಗಿದ್ರು ಸಾಕು ಆ ಶಬ್ದ ಇದು ಬರೋದು. ಕುವೆಂಪುನವರು ಆ ಕುಮಾರವ್ಯಾಸ ಭಾರತ ತೋರಣ ನಾಂದಿಯಲ್ಲಿ ಒಂದ್ ಮಾತು ಹೇಳಿದ್ದಾರೆ, ಕುಮಾರವ್ಯಾಸನ ಹೆಸರು ಹೇಳಿದ್ರೆ ಸಾಕು ಶಬ್ದ ದಾರಿದ್ರೆ ಬರೋದಿಲ್ಲ ಅಂತ. ಹೌದೌದು, ನಮ್ಮ ಗುರುಗಳು JSS ಅದೇ ಹೇಳ್ದವ್ರು. ಕಾವ್ಯ ಓದಿದ್ರಪ್ಪ ನೀವು, ಕಾವ್ಯನೇ ಓದಲ್ವಲ್ಲ ಅನ್ನೋರು. ಅದಕ್ಕೆ ನಮಗೆ ಇವಾಗ ಏನಾಗಿದೆ ಸರ್ ಅಂದ್ರೆ ಈ ಕಾರ್ಯಕ್ರಮ ರೆಕಾರ್ಡ್ ಆಗಿದೆ.
ಸೊ ಈ ರೆಕಾರ್ಡ್ ಆಗಿರೋ ಕಾರ್ಯಕ್ರಮನ ನಾವು ಆಗಾಗ ನೋಡ್ತಾ ಇದ್ರೆ ನಮ್ಗೆ ಗಮಕ ಕಲೆ ಬಗ್ಗೆ ಆಸಕ್ತಿ, ಆಮೇಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಖಂಡಿತ ಬರುವಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಾ ಸರ್. ಇದು ಸಂಗ್ರಹ ಯೋಗ್ಯವಾದ ಕಾರ್ಯಕ್ರಮ. ನಾವ್ ಈ ರೆಕಾರ್ಡ್ ಅನ್ನ ನಾವು ಆಗಾಗ ನೋಡ್ತಾ ಇರ್ತೀವಿ ಸರ್. ಬಹಳ ದೊಡ್ಡ ಮಾತು. ಕೋದಂಡರಾಮ್ಗೆ ನಾನು ಅವರು ವಿಶೇಷವಾಗಿ ಧನ್ಯವಾದಗಳು ಹೇಳ್ಬೇಕು. ಆದ್ರೆ 6ನೇ ತಾರೀಕು ಬನ್ನಿ, ನಾನು ವಿಶೇಷವಾಗಿ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಮ್ ಗಿರಿನಗರ ಸಂಗೀತ ಸಭಾದು ಅಕ್ಷರಂ ಸಭಾಂಗಣದಲ್ಲಿ 1 hour ವಿತ್ ಫ್ಲೂಟ್ ಹಾಡ್ತಾ ಇದ್ದೀನಿ. ಅದು ತೊರವೆ ರಾಮಾಯಣದ ಸೌಗಂಧಿಕ ಇದು ಏನು ಸಾಗರೋಲ್ಲಂಘನದ ಭಾಗ. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವ್ರು ನೀವು ಕರೀರಿ, ಇವರೇ ಕೋದಂಡರಾಮ್ ಅವರೇ, ಎಲ್ರಿಗೂ ಕಳಿಸ್ತಾ ಇದ್ದೀನಿ ಸರ್. ಅವ್ರನ್ನ ಕರೀರಿ. ಬಹಳ ಎಲ್ರೂ ಕರಿತೀನಿ. ಅವರು ಮಹಾಕವಿಗಳು, ಜೊತೆಗೆ ತುಂಬಾ ಅದ್ಭುತವಾದ ವಾಗ್ಮಿಗಳು. ಅವ್ರು ನನ್ನ ಜೊತೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವತ್ತು ಬನ್ನಿ 6ನೇ ತಾರೀಕು. ಬರ್ತೀವಿ ಸರ್, ಎಲ್ರಿಗೂ ಸರ್ಕ್ಯುಲೇಟ್ ಮಾಡ್ತೀವಿ, ಎಲ್ರು ಬರ್ತೀವಿ ಸರ್. ಖಂಡಿತ. ಸಂಪ್ರಭಾದ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಸೊ ತಮ್ಮನ್ನ ನಾವು ಇನ್ನೂ ಹೆಚ್ಚಾಗಿ ಕೇಳಬೇಕು ಅನ್ನೋ ಆಸಕ್ತಿ ಇದೆ, ಅದರ ಸಮಯಾವಕಾಶದಿಂದ ಆಗ್ಲಿಲ್ಲ. ತಮ್ಮ ಎಲ್ಲೆಲ್ಲಿ ಕಾರ್ಯಕ್ರಮ ಆಗುತ್ತೋ ಅಲ್ಲೆಲ್ಲ ಬಂದು ತಮ್ಮ ಇದರಿಂದ ನಾವು ಈಗ ಕುಮಾರವ್ಯಾಸ ಅದೇ ಹೇಳ್ತಾನೆ, ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನ. ಹೌದು ಸರ್. ಹಾಗೆ ನಮಸ್ಕಾರ. ನಮಗೆ ಒಂದು ಹೊಸ ಅಭಿರುಚಿನ ಉಂಟು ಮಾಡಿದ್ದೀರಾ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಕನ್ನಡ ಭಾಷೆ ತುಂಬಾ ಶ್ರೀಮಂತವಾದ್ದು ಸರ್, ಅದಕ್ಕೋಸ್ಕರ. ಹೌದು. ನಮಸ್ಕಾರ. ಎಲ್ರಿಗೂ ಶುಭರಾತ್ರಿ. ಶುಭರಾತ್ರಿ. ಗುಡ್ ನೈಟ್. ಶುಭರಾತ್ರಿ ಸರ್.